ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ಏನಂದರೆ, ಎಲ್ಲರಿಗೂ ಕೂಡ ಒಂದು ತಲೆಬಿಸಿ ಟೆನ್ಷನ್ ಇದ್ದೇ ಇರುತ್ತೆ. ಏನಂದರೆ, ಬಿಳಿ ಕೂದಲು ಹೇಗಪ್ಪ ಕಮ್ಮಿ ಮಾಡೋದು? ಇವಾಗೆಲ್ಲ ಚಿಕ್ಕ ಏಜವ್ರಿಗೆಲ್ಲ ಬಿಳಿ ಕೂದಲು ಸ್ಟಾರ್ಟ್ ಆಗಿಬಿಡುತ್ತೆ. ವಿಟಮಿನ್ ಕೊರತೆಯಿಂದನೋ ಯಾವುದೇ ಒಂದು ಕೊರತೆಯಿಂದ ಎಲ್ಲರಿಗೂ ಬಿಳಿ ಕೂದಲು ಆಗೋದು ಸಹಜ. ಅಂಥವ್ರಿಗೆ ಸ್ವಲ್ಪ ಜನಕ್ಕೆ, ಕೆಲವೊಬ್ಬರಿಗೆ ಈ ರೆಡಿಯಾಗಿ ಸಿಗೋವಂಥ ಹೇರ್ ಡೈಗಳು ಬಳಸೋದ್ರಿಂದ ಏನು ಇನ್ಸ್ಪೆಕ್ಷನ್ಗಳು ಇಲ್ಲ ಅಂದರೆ ಇನ್ನೂ ಹೇರು ವೈಟ್ ಆಗೋದು, ಇಲ್ಲಾಂದರೆ ಅಲರ್ಜಿಗಳು ಆಗೋವಂಥವ್ರು ತುಂಬ ಜನ ಇರ್ತೀರ. ಅಂಥವ್ರಿಗೆ ಈ ಹೋಮ್ ಮೇಡ್ ಹೇರ್ ಡೈಗಳು ಯಾವ ರೀತಿ ಇನ್ಸ್ಟಂಟಾಗಿ ಒಂದು 10 ನಿಮಿಷಕ್ಕೆ ಯಾವ ರೀತಿ ರೆಡಿ ಮಾಡ್ಕೋಬೋದು ಅಂತ ನಾನು ಹೇಳ್ತೀನಿ ನಿಮಗೆ. ನೋಡಿ, ಹೇರ್ ಎಷ್ಟೊಂದು ಶೈನ್ ಆಗಿ ಫುಲ್ ಬ್ಲ್ಯಾಕ್ ಆಗೋಕ್ಕೆ ಇದು ಬೆಸ್ಟ್ ರೆಮಿಡಿ. ಇದನ್ನೆಲ್ಲ ನೀವು ಒಂದು 5ರಿಂದ 10 ಹೋಗಲಿ 15 ನಿಮಿಷದೊಳಗಡೆ ನೀವು ರೆಡಿ ಮಾಡ್ಕೋಬೋದು. ಇದು ಕಲೋಂಜಿ ಸೀಡ್ಸ್ ಅಂತ, ಕಪ್ಪು ಜೀರಿಗೆ ಅಂತ ಹೇಳ್ತಾರೆ. ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಳಿ. ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ಇವಾಗ ಪೌಡ್ರ್ ರೆಡಿ ಆಗಿದೆ ಅಲ್ವಾ? ನೋಡಿ, ಇದೆಲ್ಲ ನ್ಯಾಚುರಲ್ಲಾಗಿ ಹೇರ್ ಕಲರ್ನ ಬ್ಲ್ಯಾಕ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಇನ್ಸ್ಟಂಟಾಗಿ ಬೇಗನೂ ನೀವು ರೆಡಿ ಮಾಡ್ಕೋಬೋದು. ಇದಕ್ಕೆ ನೀವು ಯಾವ ಶಾಂಪು ಯೂಸ್ ಮಾಡ್ತೀರೋ ಅದನ್ನು ಮಿಕ್ಸ್ ಮಾಡಿಕೊಂಡು ತಲೆಗೆ ಹಚ್ಚಿಬಿಟ್ಟು ಒಂದು 3/4 ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ನಿಮ್ಮ ಎಲ್ಲ ತಲೆ ಕೂದಲು ಬ್ಲ್ಯಾಕ್ ಆಗುತ್ತೆ. ಹಾಗೆ ಇದರಿಂದ ಸೈಡ್ ಎಫೆಕ್ಟ್ಸ್ ಏನೂ ಕೂಡ ಆಗಲ್ಲ. ಇದನ್ನು ನೀವು ಬಳಸಬೇಕು ಅಂದರೆ ತಿಂಗಳಿಗೆ 2 ಬಾರಿ ಇದನ್ನು ಬಳಸಿದ್ರೆ ನಿಮ್ಮ ಹೇರ್ ಕಲರ್ ಬ್ಲ್ಯಾಕ್ ಆಗೇ ಇರುತ್ತೆ. ವೈಟ್ ಹೇರ್ಗಳು ಕಾಣಿಸಲ್ಲ. ಇದು ಬಳಸೋದ್ರಿಂದ ನಿಮ್ಮ ತಲೆ ಕೂದಲು ಜಾಸ್ತಿ ಬೆಳೆಯುತ್ತೆ. ಹಾಗೆ ನಿಮಗೆ ತಲೆ ಕೂದಲು ಬ್ಲ್ಯಾಕ್ ಆಗೋಕ್ಕೆ ಮತ್ತು ಇದರಿಂದ ನ್ಯಾಚುರಲ್ಲಾಗಿ ನೀವು ಹೇರ್ ಡೈನ ರೆಡಿ ಮಾಡ್ಕೋಬೋದು. ನೋಡಿ, ಎಷ್ಟು ಬ್ಲ್ಯಾಕ್ ಆಗಿ ತಿಕ್ಕಾಗಿದೆ. ಓಕೆ, ಇವಾಗ ನೆಕ್ಸ್ಟ್ ಹೇರ್ ಕಲರ್ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ. ನಾನು ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ, 1 by 1 ತೋರಿಸ್ತಾ ಇರೋದ್ರಿಂದ. ನೋಡಿ, ನಾನು ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅದಕ್ಕೆ ಆಮ್ಲ ಪೌಡರ್ ಅಂದರೆ ನೆಲ್ಲಿಕಾಯಿ ಪೌಡರ್ ಸಿಗುತ್ತೆ ನಿಮಗೆ. ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಇಲ್ಲ ಅಂದರೆ ನೀವು ಗ್ರಂಥಿಗೆ ಅಂಗಡಿ ಇಲ್ಲ ಆಯುರ್ವೇದಿಕ್ ಮೆಡಿಕಲ್ಗಳಲ್ಲಿ ಸಿಗುತ್ತೆ. ಇದನ್ನು ನೀವು ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದು ಫುಲ್ಲು ಬ್ಲ್ಯಾಕ್ ಆಗಬೇಕು, ಅಲ್ಲಿ ತನಕ ಬಿಸಿ ಮಾಡ್ಕೊಳ್ಳಿ. ಇದು ಕೂಡ ಅಷ್ಟೇ, ನೆಲ್ಲಿಕಾಯಿ ನಿಮ್ಮ ಹೇರ್ ಗ್ರೋತ್ ಆಗೋಕ್ಕೆ ತುಂಬ ಸಹಾಯಕಾರಿ. ಹಾಗೆ ಇದು ಕೂದಲನ್ನು ಶೈನ್ ಮಾಡುತ್ತೆ ಮತ್ತು ಬ್ಲ್ಯಾಕ್ ಕೂಡ ಮಾಡುತ್ತೆ. ನೋಡಿ, ಬಿಸಿ ಮಾಡ್ತಾ ಮಾಡ್ತಾ ಫುಲ್ ಬ್ಲ್ಯಾಕ್ ಆಗಿದೆ. ಇದಕ್ಕೆ ನೀವು 1 ಪೌಚ್ ಬ್ರೂ ಕಾಫಿ ಪೌಡರ್ನ ಸೇರಿಸ್ಕೊಳ್ಳಿ. ನಿಮ್ಮ ಹತ್ರ ಯಾವ ಪೌಡರ್ ಇದ್ದರೂ ಪರವಾಗಿಲ್ಲ, ಒಟ್ಟಾರೆ ಕಾಫಿ ಪೌಡರ್ನ ಸೇರಿಸ್ಕೊಳ್ಳಿ. ಇದು ಕೂಡ ಅಷ್ಟೇ ಕೂದಲನ್ನ ತುಂಬ ಶೈನ್ ಮಾಡುತ್ತೆ. ಹಾಗೆ ಕೂದಲಿನ ಬೆಳವಣಿಗೆಯೂ ಕೂಡ ತುಂಬ ಸಹಾಯಕಾರಿ. ನೋಡಿ, ಇವಾಗ ಎಷ್ಟು ಬ್ಲ್ಯಾಕ್ ಆಗಿದೆ. ಇದಕ್ಕೆ ನೀವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಇದು ರೆಡಿ ಆಗಿ ಒಂದು ಅರ್ಧ ಗಂಟೆ ಬಿಟ್ಟಿದ ಮೇಲೆ ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಬೋದು ನೀವು. ಇದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ತುಂಬ ಗಟ್ಟಿ ಆಗುತ್ತೆ. ಆವಾಗ ನೀವು ಸ್ವಲ್ಪ ಹರಳೆಣ್ಣೆನ ಸೇರಿಸ್ಕೊಂಡು ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಕೂದಲು ತುಂಬಾ ಬ್ಲ್ಯಾಕ್ ಆಗುತ್ತೆ. ಇದು ಕೂಡ ಅಷ್ಟೇ ನ್ಯಾಚುರಲ್ಲಾಗಿ ಹೇರ್ ಬ್ಲ್ಯಾಕ್ ಆಗೋಕ್ಕೆ ಸಹಾಯ ಮಾಡುತ್ತೆ. ಇದಾದಮೇಲೆ ನೆಕ್ಸ್ಟು ನೋಡಿ, ವೀಳ್ಯದೆಲೆನ ನಾನು ಒಣಗಿಸಿದ್ದೀನಿ. ಒಣಗಿಸಿದ ವೀಳ್ಯದೆಲೆನ ನೀವು ಈ ರೀತಿ ಸುಟ್ಬಿಟ್ಟು ಅದನ್ನು
ಬ್ಲ್ಯಾಕ್ ಪೌಡರ್ ಥರ ಹಾಕಬೇಕು. ಆ ರೀತಿ ಫುಲ್ಲು ಸುಟ್ಬಿಟ್ಟು ಪೌಡರ್ನ ತೆಕ್ಕೊಳ್ಳಿ. ವಿಳ್ಯದೆಲೆ ಒಣಗಿಸಿದ್ದು ಯಾಕಂದರೆ ಬೇಗನೆ ಸುಡುತ್ತೆ, ಅದು ಹಸಿದಿದ್ದರೆ ಸುಮ್ಮನೆ ಲೇಟ್ ಆಗಿಬಿಡುತ್ತೆ. ಅದಕ್ಕೇ ಸ್ವಲ್ಪ ವಿಳ್ಯದೆಲೆನ ಒಣಗಿಸ್ಕೊಳ್ಳಿ. ವಿಳ್ಯದೆಲೆನೂ ಕೂಡ ಅಷ್ಟೇ ಕೂದಲು ಬೆಳೆಯೋಕ್ಕೂ ಕೂಡ ತುಂಬ ಸಹಾಯ. ಇದರಿಂದ ತುಂಬಾ ಪೋಷಕಾಂಶಗಳು ಸಿಗುತ್ತೆ ಕೂದಲು ಬೆಳೆಯೋಕ್ಕೆ. ನೋಡಿ, ಇದು ಸ್ವಲ್ಪ ಸುಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ರೀತಿ ನಿಮ್ಮ ತಲೆ ಕೂದಲಿಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನೇ ವಿಳ್ಯದೆಲೆನ ನೀವು ಸುಟ್ಟು ಕಪ್ಪು ಪೌಡರ್ನ ತೆಕ್ಕೊಳ್ಳಿ. ನಾನು ಜಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ 1-2-3 ಎಲೆನ ಪೌಡರ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ನ್ಯಾಚುರಲ್ ಆಗಿ ನೀವು ಮನೇಲೇ ಹೇರ್ ಕಲರ್ನ ರೆಡಿ ಮಾಡ್ಕೋಬೋದು. ಈ ಹೇರ್ ಕಲರ್ ನೀವು ಸ್ವಲ್ಪ ತಿಕ್ಕಾಗಿ ಮಾಡಿಕೊಂಡು ಔಟ್ಸೈಡ್ ಎಲ್ಲೋ ಅರ್ಜೆಂಟಾಗಿ ಹೋಗಬೇಕು ಅಂಥ ಟೈಮಲ್ಲಿ ನೀವು ಬಿಳಿ ಕೂದಲು ಎಲ್ಲಿ ಇದೆ ಅಲ್ಲಿ ಅಪ್ಲೈ ಮಾಡಿಕೊಂಡು ಆರಾಮಾಗಿ ಬಿಳಿ ಕೂದಲನ್ನ ಕಪ್ಪಾಗಿ ಮಾಡ್ಕೋಬೋದು. ಇದು ಕೂಡ ಅಷ್ಟೇ, ಒಂದು ಸಲ ಸ್ನಾನ ಮಾಡಿದ ಮೇಲೆ ಸ್ವಲ್ಪ ಡಲ್ ಆಗುತ್ತೆ. ಮತ್ತು ಇನ್ಸ್ಟಂಟಾಗಿ ನೀವು ಅರ್ಜೆಂಟಲ್ಲಿ ತಲೆ ಕೂದಲು ಬ್ಲ್ಯಾಕ್ ಮಾಡ್ಕೋಬೇಕು ಅಂದರೆ ಇದನ್ನು ರೆಡಿ ಮಾಡ್ಕೋಬೋದು. ಇದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಬ್ಲ್ಯಾಕ್ ಆಗಿ ಬಂದಿದೆ. ಇದು ಹಚ್ಚೋದ್ರಿಂದ ನಿಮ್ಮ ತಲೆ ಕೂದಲು ಕೂಡ ಬ್ಲ್ಯಾಕ್ ಆಗುತ್ತೆ, ತಲೆ ಕೂದಲು ಹೆಲ್ದಿಯಾಗೂ ಕೂಡ ಇರುತ್ತೆ. ಯಾರ್ಯಾರಿಗೆ ರೆಡಿಮೇಡ್ ಹೇರ್ ಡೈ ಆಗಲ್ಲ ಅಂಥವರು ಇದನ್ನು ಯೂಸ್ ಮಾಡ್ಬೋದು. ಇದನ್ನು ನೈಟ್ ಹಚ್ಬಿಟ್ಟು ಬೆಳಿಗ್ಗೆ ನೀವು ಸ್ನಾನ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ನೋಡಿ, ಸೀಗೆಕಾಯಿ. ಇದಂತೂ ತಲೆ ಕೂದಲಿಗೆ ಬೆಳವಣಿಗೆಗೆ ಎಷ್ಟು ಹೆಲ್ಪ್, ಎಷ್ಟು ಸಹಾಯ, ಎಷ್ಟು ಯೂಸ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದೆ, ಮತ್ತು ಅದ್ರ ಬಗ್ಗೆ ಹೇಳಬೇಕಂತಿಲ್ಲ. ಇದು ಕೂಡ ಅಷ್ಟೇ, ಫುಲ್ ಸುಟ್ಬಿಟ್ಟು ಇದರ ಪೌಡರ್ನ ತೆಕ್ಕೊಳ್ಳಿ. ತುಂಬ ಜನ ಸೀಗೆಕಾಯಿ ಪೌಡ್ರ್ ಹಾಕಿ ತಲೆ ಸ್ನಾನ ಮಾಡ್ತಾರೆ, ಯಾಕಂದರೆ ಕೂದಲು ಕೂಡ ಕಪ್ಪಾಗುತ್ತೆ. ಹಾಗೆ ಕೂದಲು ಬೆಳವಣಿಗೆಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಈ ರೀತಿ ಸೀಗೆಕಾಯಿನ ಫುಲ್ ಸುಟ್ಬಿಟ್ಟು ಅದನ್ನು ತೆಗೆದ್ಬಿಟ್ಟು ಕುಟಾಣಿಲಿ ಕುಟ್ಟಿ ಪೌಡರ್ನ ತೆಕ್ಕೊಳ್ಳಿ. ನಾನು ಜಸ್ಟ್ ನಿಮ್ಗೆ ತೋರ್ಸೋಕ್ಕೆ ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಕೊನೆಯಲ್ಲಿ ನಾನು ಎಲ್ಲ ಪೌಡರ್ನ ಸೇರಿಸ್ಬಿಟ್ಟು ನನ್ನ ತಲೆಗೇ ಹಚ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ಪೌಡರ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅಲೋವೆರಾ ಜೆಲ್ನ ಸೇರಿಸ್ಕೊಳ್ಳಿ. ಅಲೋವೆರಾ ಜೆಲ್ ಕೂಡ ಅಷ್ಟೇ, ಅಲೋವೆರಾ ಕೂದಲು ನುಣ್ಣಗೆ ಮಾಡೋಕ್ಕೆ, ಹಾಗೆ ತಲೆ ಕೂದಲು ಹೊಟ್ಟಿದ್ರೆ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಅಲೋವೆರಾ ಜೆಲ್ ಜೊತೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೊಳ್ಳಿ. ಇದಂತೂ ತುಂಬ ಸೂಪರಾಗಿ ಹೇರ್ ಡೈ ರೆಡಿ ಆಗಿಬಿಡುತ್ತೆ ನಿಮಗೆ. ಸೀಗೆಕಾಯಿ ಹೇರ್ ಡೈ ಅಂತೂ ತಲೆ ಕೂದಲಿಗೂ ಕೂಡ ಅಷ್ಟೇ ಒಳ್ಳೆಯದು. ನೋಡಿ, ನೀವು ಪೌಡರ್ನ ಎಷ್ಟು ನುಣ್ಣಗೆ ರೆಡಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ಹೇರ್ ಡೈ ರೆಡಿ ಆಗುತ್ತೆ. ನೋಡಿ ಎಷ್ಟು ಬ್ಲ್ಯಾಕ್ ಆಗಿ ಬಂದಿದೆ. ಇದನ್ನು ನೀವು ತಲೆ ಕೂದಲಿಗೆ ಆರಾಮಾಗಿ ಅಪ್ಲೈ ಮಾಡ್ಕೋಬೋದು. ಇದು ಕೂಡ ಅಷ್ಟೇ, ಒಂದು 15 ದಿನ ಬ್ಲ್ಯಾಕ್ ಇರುತ್ತೆ ನಿಮ್ಮ ತಲೆ ಕೂದಲು. ನೋಡಿ, ಇವಾಗ ನಾನು ಹಚ್ಚಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದರಿಂದ ಏನು ಕೂಡ ಸೈಡ್ ಎಫೆಕ್ಟ್ಸ್ ಆಗಲ್ಲ ನಿಮಗೆ. ಇವೆಲ್ಲ ನ್ಯಾಚುರಲ್ಲಾಗಿ ಮನೇಲೇ
ಏನು ಎಫೆಕ್ಟ್ ಇಲ್ಲದೇ ರೆಡಿ ಮಾಡಿಕೊಂಡು ಹಚ್ಬೋದಂತಹ ಹೇರ್ ಡೈಗಳು. ನಿಮಗೆ ಎಲ್ಲೆಲ್ಲಿ ತಲೆ ಕೂದಲು ತುಂಬ ಬೆಳ್ಳಗಿರುತ್ತೆ ಅಲ್ಲಿ ಹಚ್ಬೋದು. ಇದರಿಂದ ನಿಮಗೆ ತಲೆ ಕೂದಲು ಕೂಡ ಮತ್ತೆ ಬೆಳೆಯೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೀಗೆಕಾಯಿ ಗೊತ್ತಲ್ಲ ನಿಮಗೆ ಎಷ್ಟು ಯೂಸ್ ಇದೆ ಅಂತ. ಈ ರೀತಿ ನೀವು ಅಪ್ಲೈ ಮಾಡ್ಕೋಬೋದು. ಮಾಡಿದ ಮೇಲೆ 1 ಅವರ್ ಬಿಟ್ಟು ಸ್ನಾನ ಮಾಡ್ಬೋದು. ಹಾಗೆ ನೆಕ್ಸ್ಟು ಈಸಿ ಆ್ಯಂಡ್ ತುಂಬ ಹೆಲ್ಪ್ಫುಲ್ ತಲೆಗೆ ಇದು. ಕರಿಬೇವನ್ನ ನಾನು ಒಣಗಿಸಿದ್ದೀನಿ. ಒಣಗಿಸಿದ ಕರಿಬೇವನ್ನ ಸುಟ್ಟು ಫುಲ್ಲು ಬ್ಲ್ಯಾಕ್ ಆಗೋ ತನಕ ನೀವು ಫ್ರೈ ಮಾಡಿಕೊಂಡು ಅದರ ಪೌಡ್ರನ್ನ ತೆಕ್ಕೊಳ್ಳಿ. ನಿಮಗೆ ಬಿಸಿಲಲ್ಲಿ ಒಣಗಿಸ್ಕೊಂಡು ಈ ರೀತಿ ಫ್ರೈ ಮಾಡಿದ್ರೆ ಬೇಗನೆ ಪೌಡರ್ ರೆಡಿ ಆಗಿಬಿಡುತ್ತೆ. ನೋಡಿ ಇವಾಗ ರೆಡಿ ಆಗಿದೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಪುಡಿ ಮಾಡಿ ಮೊದಲು. ನೀವು ಪೌಡರ್ ಎಷ್ಟು ನುಣ್ಣಗೆ ಮಾಡ್ತೀರೋ ಅಷ್ಟು ಚೆನ್ನಾಗಿ ಹೇರ್ ಡೈ ಬರುತ್ತೆ. ಇದಂತೂ ಎಲ್ಲರ ಮನೇಲೂ ಇವಾಗ ನಾನು ತೋರಿಸ್ತಾ ಇರೋ ಇಂಗ್ರೀಡಿಯೆಂಟ್ಸ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಡೈಲಿ ನೀವು ನಿಮ್ಮ ಮನೇಲಿ ಏನು ಸಿಗುತ್ತೆ ಕರಿಬೇವು ಸಿಕ್ಕೇ ಸಿಗುತ್ತೆ. ಇದು ನಿಮ್ಮ ತಲೆ ಕೂದಲಿಗೆ ಎಷ್ಟು ಬೇಕೋ ಅಷ್ಟನ್ನು ಒಣಗಿಸ್ಕೊಂಡು ನೀವು ಹೇರ್ ಡೈನ ರೆಡಿ ಮಾಡ್ಕೋಬೋದು. ಇವಾಗ ಪೌಡರ್ ರೆಡಿ ಆಗಿದೆ. ನೋಡಿ ಎಷ್ಟು ಬ್ಲ್ಯಾಕ್ ಆಗಿ ಎಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಇದಕ್ಕೆ ನೀವು ಹರಳೆಣ್ಣೆನ ಸೇರಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹರಳೆಣ್ಣೆ ಕೂಡ ಅಷ್ಟೇ, ತಲೆಗೂ ಅಷ್ಟೇ ತಂಪು. ತಲೆಗೆ ನೆತ್ತಿಗೆ ಹೀಟ್ ಆದರೆ ಇದಕ್ಕೆಲ್ಲ ತುಂಬಾ ಯೂಸ್ಫುಲ್ ಇದೆ ಹರಳೆಣ್ಣೆ. ತಲೆ ಕೂದಲು ಬೆಳೆಯೋಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪನೇ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹರಳೆಣ್ಣೆ ಮಿಕ್ಸ್ ಮಾಡಿದ್ರಿಂದ ನಿಮ್ಮ ತಲೆ ಕೂದಲಿಗೆ ಇದು ಒಂದು ಸಲ ಹಚ್ಬಿಟ್ರೆ ಸಾಕು, ಒಂದು ಬಿಡ್ದಂಗೆ ಕೂದಲು ಬ್ಲ್ಯಾಕ್ ಆಗಿ ನಿಮಗೆ ಶೈನ್ ಆಗಿ ಕೂಡ ಬರುತ್ತೆ. ಈ ಹೇರ್ ಡೈ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದ್ರ ಮೇಲೆ ನಾನು ನೀರು ಹಾಕಿ ತೋರಿಸ್ತೀನಿ ನಿಮಗೆ. ಸ್ವಲ್ಪನೂ ಕಲರ್ ಫೇಡ್ ಆಗಲ್ಲ. ಇದು ಅಷ್ಟು ಚೆನ್ನಾಗಿ ಬಂದಿದೆ ಹೇರ್ ಡೈ ಇದು. ಎಷ್ಟು ನ್ಯಾಚುರಲ್ ಆಗಿ ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಇದಕ್ಕೆ ನಾನು ಇದ್ರ ಮೇಲೆ ನೀರು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪನೂ ಕಲರ್ ಹೋಗ್ತಾ ಇಲ್ಲ ನೋಡಿ. ನೀವು ಕೇಳ್ಬೋದು ವಾಶ್ ಮಾಡಿದ್ರೆ ಕಲರ್ ಹೋಗಲ್ವಾ ಅಂತ. ಹೋಗುತ್ತೆ. ಒಂದು ಸಲ ಸ್ನಾನ ಮಾಡಿದ ಮೇಲೆ ನೀವು ಒಂದು ಸಲ ಕಲರ್ ಹೋದ್ಮೇಲೆ ನಂತರ ಅದ್ರ ಶೈನ್ ಹಾಗೆ ಉಳಿಯುತ್ತೆ. ಇದು ನೀವು 1 ತಿಂಗಳು ಇಲ್ಲ 20 ಡೇಸ್ಗೊಮ್ಮೆ ಈ ಕಲರ್ನ ನೀವು ಅಪ್ಲೈ ಮಾಡ್ಕೋಬೋದು. ನೋಡಿ ಇದನ್ನು ಅಷ್ಟೇ, ನಿಮಗೆ ತಲೆ ಕೂದಲು ಬ್ಲ್ಯಾಕ್ ಇದ್ದಲ್ಲೆಲ್ಲ ಅಪ್ಲೈ ಮಾಡಿ ಫುಲ್ ತಲೆಗೆ ಅಪ್ಲೈ ಮಾಡಿ 1 ಅವರ್ ಬಿಟ್ಟು ಸ್ನಾನ ಮಾಡಿದ್ರೆ ಸಾಕು. ನ್ಯಾಚುರಲ್ಲಾಗಿ ತುಂಬಾ ಚೆನ್ನಾಗಿ ನಿಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ. ನೀವು ಹೇರ್ ಡೈ ಅಪ್ಲೈ ಮಾಡುವಾಗ ತಲೆ ಕೂದಲು ಬುಡದಿಂದನೇ ಅಪ್ಲೈ ಮಾಡಬೇಕು. ಆಲ್ಮೋಸ್ಟ್ ತಲೆ ಕೂದಲು ನಿಮಗೆ ಬೆಳ್ಳಗೆ ಆಗೋದು ಬುಡದಿಂದ ಸ್ಟಾರ್ಟ್ ಆಗುತ್ತೆ, ಮೇಲೆ ಗೊತ್ತಾಗಲ್ಲ. ನೋಡಿ ಈ ರೀತಿ ಸೆಂಟ್ರಲ್ಲಿ ಕಲರ್ ಎಷ್ಟು ಚೇಂಜ್ ಇದೆ ನೋಡಿ. ಹೇರು ವೈಟ್ ಆಗಿದೆ. ಅಲ್ಲಿಗೆ ನೀಟಾಗಿ ಅಪ್ಲೈ ಮಾಡಿಕೊಂಡು 1 ಅವರ್ ಬಿಟ್ಟು ಸ್ನಾನ ಮಾಡಿದ್ರೆ ಸಾಕು. ತಿಂಗಳಿಗೆ 2 ಸಲ ಇದನ್ನು ಯೂಸ್ ಮಾಡಿದ್ರೆ ನಿಮ್ಮ ತಲೆ ಕೂದಲು ಹೆಲ್ದಿಯಾಗೂ ಇರುತ್ತೆ. ಏನು ಸೈಡ್ ಎಫೆಕ್ಟ್ಸ್ ಇಲ್ಲದೆ, ಅಲರ್ಜಿ ಇಲ್ಲದೆ ನೀಟಾಗಿ ನೀವು ಹೇರ್ ಡೈನ ರೆಡಿ ಮಾಡಿಕೊಂಡು ಈ ರೀತಿ ಹಚ್ಬೋದು.
ಇವಾಗ ನೆಕ್ಸ್ಟು ನೋಡೋಣ. ನೀವು ಕೇಳ್ಬೋದು ಅಪ್ಲೈ ಮಾಡೋದೆಲ್ಲ ತೋರಿಸ್ಬೇಕಾ ಅಂತ. ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನೀವು ಹೇರ್ ಕಲರ್ ರೆಡಿ ಮಾಡ್ತೀರಾ, ನೀವು ಹಚ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತೀರಲ್ಲ, ಅದಕ್ಕೋಸ್ಕರ ನಾನು ಹಚ್ಚಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಏನಪ್ಪ ಅಂದರೆ ನೋಡಿ, ಕಲೋಂಜಿ ಸೀಡ್ಸು ಇದನ್ನು ಬೆಚ್ಚಗೆ ಮಾಡ್ಕೊಳ್ಳಿ. ಬಿಸಿ ಮಾಡಿಕೊಂಡು ಪೌಡ್ರನ್ನ ರೆಡಿ ಮಾಡಿಕೊಂಡು ಮಿಕ್ಸಿ ಮಾಡಿ ಗ್ರೈಂಡ್ ಮಾಡಿದ್ದೀನಿ. ನೋಡಿ, ಇದಕ್ಕೆ ನಿಮ್ಮ ಹತ್ರ ಯಾವ ಶಾಂಪೂ ಇದೆಯೋ ಅದನ್ನು ಮಿಕ್ಸ್ ಮಾಡಿಕೊಂಡು ನೀವು ತಲೆ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಸ್ನಾನ ಮಾಡುವಾಗ ಮತ್ತೆ ಬೇರೆ ಶಾಂಪೂ ಹಾಕಬೇಕು ಅಂತ ಇಲ್ಲ. ಇನ್ನೊಂದು ಅಂದರೆ ತಲೆ ಕೂದಲು ತುಂಬಾ ಕಲೋಂಜಿ ಸೀಡ್ಸಿಂದ ಬೆಳೆಯುತ್ತೆ, ಹಾಗೆ ಶೈನ್ ಕೂಡ ಬರುತ್ತೆ. ಇದೇ ಶಾಂಪೂ ಅದೇ ಶಾಂಪೂ ಬೇಕಂತಿಲ್ಲ. ನೀವು ಡೈಲಿ ಯಾವ ಶಾಂಪೂನ ಬಳಸ್ತೀರೋ ಅದನ್ನೇ ನೀವು ಯೂಸ್ ಮಾಡಬಹುದು. ಈ ರೀತಿ ನೀವು ಮನೆಯಲ್ಲೇ ನ್ಯಾಚುರಲ್ ಆಗಿ 5 ರಿಂದ 10 ನಿಮಿಷಕ್ಕೆ ಹೇರ್ ಡೈನ ರೆಡಿ ಮಾಡಿಕೊಂಡು ಹಚ್ಬೋದು. ಕೂದಲಿಗೂ ಕೂಡ ತುಂಬ ಒಳ್ಳೆಯದು ಮನೆಯಲ್ಲೇ ರೆಡಿ ಮಾಡಿ ಹಚ್ಚೋದ್ರಿಂದ. ಹಾಗೆ ನೆಕ್ಸ್ಟ್ ಏನಂತ ನೋಡೋಣ. ಒಂದು ಪಾತ್ರೆಗೆ ನಾನು 1 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಿದ್ದೀನಿ. ಇದಕ್ಕೆ ನೀವು 4 ಟೇಬಲ್ ಸ್ಪೂನ್ ಅಕ್ಕಿನ ಸೇರಿಸ್ಕೊಳ್ಳಿ. ಹಾಗೆ 2 ಟೇಬಲ್ ಸ್ಪೂನ್ ಮೆಂತೆಕಾಳು, ಹಾಗೆ ಇದಕ್ಕೆ ಕಲೋಂಜಿ ಸೀಡ್ಸ್ನ 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬಿಸಿ ಆದ ತಕ್ಷಣವೇ ಇದಕ್ಕೆ ಈರುಳ್ಳಿ ಸಿಪ್ಪೆನ ಹಾಕಿ ಕುದಿಸ್ಕೊಳ್ಳಿ. ಇದು ಕೂಡ ಅಷ್ಟೇ ಕೂದಲಿಗೆ ತುಂಬ ಶೈನ್ ಕೊಡುತ್ತೆ, ಹಾಗೆ ತಲೆ ಕೂದಲು ಬೆಳವಣಿಗೆ. ಇವಾಗ ನಾನು ಇಲ್ಲಿ ಏನೇನು ಸೇರಿಸಿದ್ದೀನಿ ಇಷ್ಟು ಕೂಡ ನಿಮ್ಮ ತಲೆ ಕೂದಲು ಬೆಳೆಯೋಕ್ಕೆ ಯಾವ್ಯಾವ ಪೋಷಕಾಂಶಗಳು ಬೇಕು ಎಲ್ಲನೂ ಒದಗಿಸುತ್ತೆ. ಇದಕ್ಕೆ ಟೀ ಪೌಡರ್ನ ಸೇರಿಸ್ಕೊಳ್ಳಿ. ನೀವು ರೆಗ್ಯುಲರಾಗಿ ಯಾವುದನ್ನು ಯೂಸ್ ಮಾಡ್ತೀರೋ ಅದನ್ನೇ ಸೇರಿಸ್ಕೊಳ್ಳಿ, ಪರವಾಗಿಲ್ಲ, ಬಟ್ ನ್ಯಾಚುರಲ್ ಆಗಿರಲಿ ಅದು. ನೋಡಿ, ಇದನ್ನು ಚೆನ್ನಾಗಿ ಕುದಿಸಿ 1 ಲೋಟ ಇರೋ ನೀರು ಒಂದು ಅರ್ಧ ಲೋಟ ಆಗುವಷ್ಟನ್ನು ಕುದಿಸ್ಕೊಳ್ಳಿ. ಇದನ್ನು ನೀವು ಒಂದು 10 ರಿಂದ 15 ನಿಮಿಷ ಬಿಸಿ ಆದರೆ ಸಾಕು. ನೋಡಿ, ಇವಾಗ ರೆಡಿ ಆಗಿದೆ. ಟೀ ಪೌಡರಿಂದ ಹಾಗೆ ಈರುಳ್ಳಿ ಸಿಪ್ಪೆ ಹಾಕಿದ್ರಿಂದ ಕಲರ್ ಎಷ್ಟು ಚೆನ್ನಾಗಿ ಬರುತ್ತಂತ ನೀವೇ ನೋಡಿ. ಇದು ತಲೆ ಕೂದಲು ನಿಮಗೆ ಶೈನ್ ಆಗಿ ನುಣುಪಾಗಿ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಬಿಡೋಣ. ನೋಡಿ, ಆರಿದ ಮೇಲೆ ಇದನ್ನು ಸೋಸ್ಕೊಂಡು ನೀವು ಈ ಸ್ಪ್ರೇನ ಯೂಸ್ ಮಾಡಿಕೊಂಡು ಮೆಹಂದಿನ ಮಿಕ್ಸ್ ಮಾಡಿದ್ರಂತೂ ಹೇರ್ಗೆ ಕಲರು 2 ಪಟ್ಟಷ್ಟು ಬರುತ್ತೆ, ತುಂಬಾ ಶೈನ್ ಆಗುತ್ತೆ, ಹಾಗೆ ತಲೆ ಕೂದಲು ಹೊಟ್ಟಾಗಲಿ ಎಲ್ಲ ದೂರ ಮಾಡುತ್ತೆ. ನೋಡಿ, ನೀವು ಆದಷ್ಟು ನ್ಯಾಚುರಲ್ ಆಗಿರೋ ಮೆಹಂದಿ ಪೌಡರ್ನ ತಗೊಳ್ಳಿ.
ನಾನು ಇಲ್ಲಿ ಇಂಡಿಗೋ ಮೆಹಂದಿ ಪೌಡರ್ನ ತೊಗೊಂಡಿದ್ದೀನಿ. ಇದಕ್ಕೆ ನೀವು ರೆಡಿ ಮಾಡಿಟ್ಕೊಂಡಿರೋವಂಥ ಈ ಸ್ಪ್ರೇನ ಹಾಕಿ. ಕೆಲವೊಬ್ಬರು ಹೇಳ್ಬೋದು, ಇಷ್ಟೊಂದು ಮಾಡೋ ಬದಲು ನೀವು ಡೈರೆಕ್ಟಾಗೆ ಹೇರ್ ಕಲರ್ನ ಅಪ್ಲೈ ಮಾಡ್ಬೋದಲ್ಲ ಅಂತ. ಇಲ್ಲ, ಈ ರೀತಿ ಮಾಡೋದ್ರಿಂದ ನಿಮ್ಮ ತಲೆ ಕೂದಲಿಗೆ ಬೇಕಾಗುವಂಥ ಎಲ್ಲ ಪೋಷಕಾಂಶಗಳು ಸಿಗುತ್ತೆ. ಹಾಗೆ ತುಂಬ ಶೈನಾಗಿ, ಕಲರಾಗಿ ನಿಮಗೆ ಹೇರ್ ಡೈ ಹಾಕಿದ ಮೇಲೆ ರಿಸಲ್ಟ್ ಕೂಡ ಸಿಗುತ್ತೆ. ನೋಡಿ, ಇದು ಕೂಡ ಅಷ್ಟೇ. ನಿಮ್ಮ ತಲೆ ಕೂದಲಿಗೆ ಬುಡದಿಂದನೇ ಇದನ್ನು ನೀಟಾಗಿ ಅಪ್ಲೈ ಮಾಡಿ. ಅಪ್ಲೈ ಮಾಡಿದ ಮೇಲೆ ಸೇಮು 1 ಅವರ್ ಬಿಟ್ಟು ಸ್ನಾನ ಮಾಡಿ. ಇದು ನಿಮಗೆ ಈ ರೀತಿ ನೀವು ಸ್ಪ್ರೇ ರೆಡಿ ಮಾಡಿಕೊಂಡು ಮೆಹಂದಿ ಅಪ್ಲೈ ಮಾಡೋದ್ರಿಂದ ನಿಮಗೆ ಹೇರ್ ಕಲರು ಬ್ಲ್ಯಾಕ್ ಆಗಿ 1 ತಿಂಗಳ ತನಕ ಇರುತ್ತೆ. ಇದು ತಿಂಗಳಿಗೆ ಒಮ್ಮೆ ಹಚ್ಚಿದ್ರೆ ಸಾಕು, ನಿಮ್ಮ ತಲೆ ಕೂದಲು ಬ್ಲ್ಯಾಕ್ ಆಗೇ ಇರುತ್ತೆ. ಹಾಗೆ ನೆಕ್ಸ್ಟ್ ನೋಡೋಣ. ಇದಂತೂ ತುಂಬಾ ಯೂಸ್ಫುಲ್ ಇದೆ. ಇದು ಅಂಟ್ವಾಳ ಅಂತ ಅಂತಾರೆ, ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೋತೀನಿ. ಹಳ್ಳಿ ಸೈಡ್ ಅವ್ರಿಗಂತೂ ಇದು ಗೊತ್ತಿದ್ದೇ ಇರುತ್ತೆ. ಅಂಟ್ವಾಳದಿಂದ ಶಾಂಪೂನು ನಾವು ರೆಡಿ ಮಾಡ್ಕೋಬೋದು. ತಲೆ ಕೂದಲು ಬೆಳವಣಿಗೆಗಂತೂ ತುಂಬ ಸಹಾಯ ಇದು. ನೋಡಿ, ಈ ಅಂಟ್ವಾಳನ ನೀವು 1 ಕಪ್ ಆಗೋವಷ್ಟು ನೀರಿಗೆ 4 ಅಂಟ್ವಾಳ ಹಾಕಿ ಅದಕ್ಕೆ ಸೀಗೆಕಾಯಿನ ನಾನು ಹಾಕ್ತಾಯಿದ್ದೀನಿ. ಸೀಗೆಕಾಯಿ ಕೂಡ ಅಷ್ಟೇ, ಮೊದಲೆಲ್ಲ ಸೀಗೆಕಾಯಿ ಪೌಡರಿಂದ ಹಾಗೆ ಅಂಟ್ವಾಳ ಶಾಂಪೂ ಈ ರೀತಿಯೇ ಯೂಸ್ ಮಾಡ್ತಿದ್ರು. ಇವಾಗ ಕಡಿಮೆ ಆಗಿದೆ ಅಷ್ಟೇ. ಇದಂತೂ ನಿಮ್ಮ ಕೂದಲು ಬೆಳೆಯೋಕ್ಕಾಗಲಿ, ಇಲ್ಲ ತುಂಬ ಜನಕ್ಕೆ ಕೂದಲು ಉದುರುತ್ತೆ ಅಂಥವ್ರಿಗೆಲ್ಲ ತುಂಬಾ ಸಹಾಯ ಆಗುತ್ತೆ ಇದು. ಅಂಟ್ವಾಳ ನೀವು 4ರಿಂದ 5 ಅವರ್ ನೆನೆಸಿಟ್ಟು ಕೂಡ ಮಾಡ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಹಾಕಿ ಮಾಡ್ತೀನಿ ಅಂದರೆ ನೀರು ಬಿಸಿ ಆಗಿದ ಮೇಲೆ 5 ಅವರ್ ಆದರೂ ನೀವು ನೆನೆಯೋಕ್ಕೆ ಇಟ್ಟಿಡ್ಬೇಕು ಹಂಗೇ. ಇಲ್ಲ ಅಂದರೆ ಮೊದಲೇ ನೆನೆಸಿಟ್ಬಿಟ್ಟು ಹಾಕಿದ್ರೂ ಕೂಡ ತುಂಬ ಒಳ್ಳೆಯದು. ನೋಡಿ, ಕುದೀತಾ ಕುದೀತಾ ಅದರ ನೊರೆ ಹೆಂಗೆ ಬಿಡುತ್ತೆ ಅಂತ ನೀವೇ ನೋಡಿ. ನಾನು ಮೊದಲು ಅಂಟ್ವಾಳ ಬಿಸಿ ನೀರಿಗೆ ಹಾಕಿ ಕುದಿಸ್ಬಿಟ್ಟು 4 ಅವರ್ ಇಟ್ಟಿದ್ದೆ. ಅದಾದಮೇಲೆ ಮತ್ತೆ ಕುದಿಸಿದ ಮೇಲೆ ತುಂಬಾ ನೊರೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಸ್ವಲ್ಪ ಜಜ್ಜಿ ಕೂಡ ಹಾಕ್ಬೋದು ನೀವು. ಅದಕ್ಕೆ ಅಗಸೆ ಬೀಜನ ಹಾಕ್ತಿದ್ದೀನಿ. ಇದು ಕೂಡ ಅಷ್ಟೇ, ಕೂದಲು ನುಣುಪಾಗೋಕ್ಕೆ ಹಾಗೆ ಕೂದಲು ಬೆಳವಣಿಗೆ ಕೂಡ ತುಂಬಾ ಸಹಾಯ ಆಗುತ್ತೆ. ಇದು ನೆನೆಸಿಟ್ಬಿಟ್ಟು ಹಾಕಿದರೆ ಸ್ವಲ್ಪ ಲೋಳೆ ಜಾಸ್ತಿ ಬಿಡುತ್ತೆ, ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಇದಕ್ಕೆ 2 ಸ್ಪೂನ್ ಮೆಂತ್ಯ ಕಾಳನ್ನ ಸೇರಿಸ್ತಾ ಇದ್ದೀನಿ. ಇದೆಲ್ಲ ತಲೆ ಕೂದಲಿಗೆ ಎಷ್ಟು ಉಪಯೋಗ ಅಂತ ಮತ್ತೆ ಹೇಳೋದೇ ಬೇಡ, ಎಲ್ಲರಿಗೂ ಗೊತ್ತಿರುತ್ತೆ. ನೋಡಿ, ಚೆನ್ನಾಗಿ ಕುದಿಸಿ 1 ಗ್ಲಾಸ್ ಇರೋವಷ್ಟು ನೀರು 1/4 ಗ್ಲಾಸ್ ಆಗುವಷ್ಟು ಹೊತ್ತು ನಾನು ಕುದಿಸ್ತಾ ಇದ್ದೀನಿ. ಇದಾದಮೇಲೆ ಇದನ್ನು ಆರಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಜಜ್ಜಿಟ್ಬಿಟ್ಟು ಇದನ್ನು ಹಾಗೆ 4 ಅವರ್ ಬಿಟ್ಬಿಟ್ಟು ನೋಡಿ, ಸ್ವಲ್ಪ ಶೇಕ್ ಮಾಡಿದ್ರೆ ಸಾಕು, ಫುಲ್ಲು ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ನೀವು ಇದನ್ನು ಸೋಸಿಬಿಟ್ಟು ಇದನ್ನು ತಲೆ ಕೂದಲು ಸ್ನಾನ ಮಾಡುವಾಗ ನೀವು ಬಳಸ್ಬೋದು. ಸೇಮ್ ಶಾಂಪೂ ಯಾವ ರೀತಿ ಕೆಲಸ ಮಾಡುತ್ತೋ ಆ ರೀತಿ ಇದು ಕೆಲಸ ಮಾಡುತ್ತೆ. ನೋಡಿ, ನೀವು ಈ ರೀತಿ ಸ್ನಾನ ಮಾಡುವಾಗ ರೆಡಿ ಮಾಡಿಕೊಂಡು ನೀವು ಶಾಂಪೂ ಥರ ಯೂಸ್ ಮಾಡ್ಬೋದು. ಇದನ್ನು ರೆಡಿ ಮಾಡ್ಕೊಂಡಿರೋದು ನೀವು ತಲೆಗೆ ಮೆಹಂದಿ ಹಾಕ್ತೀರಾ ಅಂದರೆ ಇದು 1 ಸಲ ಸ್ನಾನ ಮಾಡೋಕ್ಕೆ ಸಾಕು. ಇದು ತುಂಬ ಕಹಿಯಾಗಿರುತ್ತೆ ಅಂಟ್ವಾಳ, ಕಣ್ಣಿಗೆ ಹೋದರೆ ತುಂಬ ಉರಿಯುತ್ತೆ. ಹುಷಾರಾಗಿ ತಲೆ ಕೂದಲಿಗೆ ಹಾಕ್ಬಿಟ್ಟು ಸ್ನಾನ ಮಾಡಬೇಕು.
ಇದನ್ನು ನಾನು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಹೇರ್ ಡೈ ಕಲಸೋಕ್ಕೆ ಯೂಸ್ ಮಾಡ್ಬೋದು. ನೋಡಿ, ಇದಕ್ಕೆ ನಾನು ಮೆಹಂದಿ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಹೇರ್ ಡೈ ಮಿಕ್ಸ್ ಮಾಡಿದ ಮೇಲೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ನೀವು ಹೇರ್ ಕಲರ್ನ ಅಪ್ಲೈ ಮಾಡ್ಕೋಬೋದು. ಈ ರೀತಿಯೆಲ್ಲ ಮಾಡೋದ್ರಿಂದ ನಿಮಗೆ ಡೈರೆಕ್ಟಾಗಿ ಮೆಹಂದಿ ಅಪ್ಲೈ ಮಾಡೋದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಗೊತ್ತಾಗುತ್ತೆ ರಿಸಲ್ಟಲ್ಲಿ, ಫೈನಲಲ್ಲಿ. ನೋಡಿ, ಇವಾಗ ನೆಕ್ಸ್ಟು ಟೊಮೊಟೊಯಿಂದ ಏನಪ್ಪ ಯೂಸು ಅಂತೀರಾ? ಹೌದು, ಇದು ಕೂಡ ತಲೆ ಕೂದಲಿಗೆ ಹಚ್ಚೋದ್ರಿಂದ ಕೂದಲು ನುಣುಪಾಗುತ್ತೆ, ಶೈನ್ ಆಗುತ್ತೆ, ತಲೆಗೆ ಹೊಟ್ಟಿದ್ರೆ ಕೂಡ ಹೋಗುತ್ತೆ. ಹಾಗೆ ಬೀಟ್ರೂಟು, ಇದನ್ನು ಎರಡನ್ನೂ ನಾನು ತುರಿದು ಇದರ ರಸನ ತೆಗಿತಾ ಇದ್ದೀನಿ. ನೋಡಿ, ಟೊಮೊಟೊನ ತುರಿದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಇದಾದಮೇಲೆ ಬೀಟ್ರೂಟ್ ಕೂಡ ತುರಿದ್ಬಿಟ್ಟು ಅದರ ಜ್ಯೂಸನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ. ಇದನ್ನು ನೀವು ಮೆಹಂದಿ ಥರ ತಲೆಗೆ ಹಚ್ಕೊಂಡ್ರೆ ಕೂದಲು ತುಂಬಾ ನುಣುಪಾಗಿ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಾನು ಇವಾಗ ಇದನ್ನು ರೆಡಿ ಮಾಡಿಬಿಟ್ಟು ನಿಮಗೆ ನಾನು ತಲೆಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಹಾಗೆ ಕೂದಲು ಯಾವ ಥರ ಕಾಣುತ್ತೆ ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಬೀಟ್ರೂಟ್ ಆದಷ್ಟು ಫ್ರೆಶ್ ಆಗಿರೋದು ತೊಗೊಳ್ಳಿ. ಬೀಟ್ರೂಟ್ ಕಲರಿಂದ ನಿಮ್ಮ ಕೂದಲಿಗೆ ಶೈನ್ ಕಾಣಿಸುತ್ತೆ, ತುಂಬಾ ಶೈನಾಗಿ ಕಾಣುತ್ತೆ. ನೀವು ನಿಮ್ಮ ಕೂದಲಿಗೆ ಎಷ್ಟು ಮೆಹಂದಿ ಬೇಕು ಅನ್ನೋ ಆಧಾರದ ಮೇಲೆ ನೀವು ಇದರ ಜ್ಯೂಸನ್ನ ರೆಡಿ ಮಾಡಿ ಇಟ್ಕೋಬೋದು. ನಾನು ಫುಲ್ ಇದರಲ್ಲೇ ಕಲಿಸ್ತೀನಿ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ತೊಗೋತಾ ಇದ್ದೀನಿ. ನೋಡಿ, ಇವಾಗ ಎಷ್ಟು ಕಲರಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ? ಕೂದಲಿಗೂ ಕೂಡ ಅಷ್ಟೇ ಶೈನ್ ಕೊಡುತ್ತೆ ಇದು. ನಾವು ರೆಡಿಮೇಡ್ ಮೆಹಂದಿ ತಂದು ತಲೆಗೆ ಹಚ್ಚೋಕ್ಕಿಂತ, ಹೇರ್ ಡೈನ ತಂದು ಹಚ್ಚೋದಕ್ಕಿಂತ ಈ ರೀತಿ ಎಲ್ಲ ಮಾಡಿ ತಲೆ ಕೂದಲಿಗೆ ಹಚ್ಚೋದ್ರಿಂದ ಕೂದಲು ಹೆಲ್ದಿಯಾಗಿ ಕೂಡ ಬೆಳೆಯುತ್ತೆ, ಏನೇ ಸೈಡ್ ಎಫೆಕ್ಟ್ಸ್ ಕೂಡ ಆಗಲ್ಲ. ಕೆಲವೊಬ್ಬರಿಗೆ ಹೇರ್ ಡೈ ಬಳಸೋದ್ರಿಂದ ತಲೆ ಕೂದಲು ಉದುರುತ್ತೆ, ಇಲ್ಲ ಅಂದರೆ ಸೈಡ್ ಎಫೆಕ್ಟ್ಸ್ ಏನಾದರೂ ಒಂದು ಆಗ್ತಾ ಇರುತ್ತೆ. ಅಂಥವರೆಲ್ಲ ಈ ರೀತಿ ಎಲ್ಲ ಟ್ರೈ ಮಾಡ್ಬೋದು. ಕೂದಲಿಗೆ ತುಂಬಾ ಶೈನ್ ಕೊಡುತ್ತೆ. ಈ ಕಲರ್ ನೋಡಿದಡಿಗೆ ನಿಮ್ಗೆ ಗೊತ್ತಾಗ್ಬೋದು. ಇನ್ನೊಂದು ಮ್ಯಾಜಿಕ್ ಏನಂದರೆ, ಇದು ಮಿಕ್ಸ್ ಮಾಡಿದ ಮೇಲೆ ಮೆಹಂದಿ ಪೌಡರ್ ಜೊತೆ ಮಿಕ್ಸ್ ಮಾಡಿದ ಮೇಲೆ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ. ಹೇರ್ ಡೈ ಬ್ಲ್ಯಾಕ್ ಕಲರೇ ಬರುತ್ತೆ ನಿಮಗೆ. ಇದು ಕಲರ್ ಈ ರೀತಿ ಇರೋದ್ರಿಂದ ನೀವು ಕೂದಲೆಲ್ಲ ರೆಡ್ ಆಗುತ್ತೆ ಅಂತ ಅಂದ್ಕೋಬೇಡಿ. ನೋಡಿ, ಇವಾಗ ನಿಮ್ಮ ಹತ್ರ ಎಷ್ಟು ಪೌಡರ್ ಇದೋ ಅಷ್ಟು ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮಿಕ್ಸ್ ಮಾಡ್ತಿದ್ದಂಗೆ ಎಷ್ಟು ಬೇಗ ಬ್ಲ್ಯಾಕ್ ಆಗುತ್ತೆ ಅಂತ ನೀವೇ ನೋಡಿ. ಈಗ ನಾನು ತುಂಬ ತೆಳುವಾಗಿದೆ, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಪೌಡರ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಬೇಗ ಬ್ಲ್ಯಾಕ್ ಕಲರ್ ಆಗಿ ಕಾಣುತ್ತೆ ನೋಡಿ. ಇವಾಗ ಈ ಮಿಕ್ಸ್ ರೆಡಿ ಆಗಿದೆ.
ಇದಕ್ಕೆ ನಾನು ಮೊಸರನ್ನ ಸೇರಿಸ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಕೂದಲು ಶೈನಿಂಗ್, ಸ್ಮೂತ್, ಹಾಗೆ ತಲೆ ಹೊಟ್ಟಿದ್ರೂ ಕೂಡ ಕಡಿಮೆ ಆಗುತ್ತೆ. ನಾವೇನು ಇವೆಲ್ಲ ರೆಗ್ಯುಲರ್ ಆಗಿ ಏನೂ ಅಪ್ಲೈ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಮೆಹಂದಿ ಹಾಕೋ ಟೈಮಲ್ಲಿ ಇದನ್ನೆಲ್ಲ ಸೇರಿಸ್ಕೊಂಡು ಹಾಕಿದ್ರೆ ಒಂದೊಳ್ಳೆ ಹೇರ್ ಪ್ಯಾಕ್ ಕೂಡ ಅದರಲ್ಲೇ ಮುಗಿದು ಬಿಡುತ್ತೆ. ಮಿಕ್ಸ್ ಮಾಡಿ ಅರ್ಧ ಗಂಟೆ ಅಷ್ಟೊತ್ತು ನಾನು ಪೇಸ್ಟ್ನ ಇಡ್ತಾಯಿದ್ದೀನಿ. ಈ ಮಿಕ್ಸ್ನ ನೀವು ಹಚ್ಕೊಳ್ಳೋವಾಗ ತಲೆ ಕೂದಲಿಗೆ ಆಯಿಲ್ ಇರಬಾರ್ದು. ಯಾಕಂದರೆ ಅದು ಶೈನ್ ಆಗಲಿ ಇಲ್ಲ ಬ್ಲ್ಯಾಕ್ ಕಲರ್ ಸೆಟ್ ಆಗೋಕ್ಕೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಆಯಿಲ್ ಇಲ್ಲದಂಗೆ ತಲೆನ ಒಳ್ಳೆ ಡ್ರೈ ಮಾಡ್ಕೊಳ್ಳಿ. ಇನ್ನು ನೀರಲ್ಲಿ ತೊಳೆದು ಕೂಡ ನೀವು ತಲೆ ವೆಟ್ಟಿದ್ದಾಗಲೇ ಕೂಡ ಹಚ್ಬೋದು. ಆಯಿಲ್ ಇದ್ದರೆ ಹಚ್ಚಕ್ಕೆ ಹೋಗಬೇಡಿ. ಓಕೆ, ಇವಾಗ ರೆಡಿ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಆಗುವಷ್ಟು ಹೊತ್ತು ಇಟ್ಬಿಟ್ಟು ಅದಾದಮೇಲೆ ಹಚ್ಕೊಳ್ಳೋದ್ರಿಂದ ನಿಮಗೆ ಪಕ್ಕಾ 100% ರಿಸಲ್ಟು ಸಿಗುತ್ತೆ. ಮಿಕ್ಸ್ ಮಾಡಿದ ಕೂಡಲೇ ಹಚ್ಚೋದ್ರಿಂದ ಅದಿನ್ನೂ ಎಲ್ಲ ಒಗ್ಗಿರಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಹಚ್ಚೋದ್ರಿಂದ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಅದರ ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ಅರ್ಧ ಗಂಟೆ ಬಿಟ್ಟು ಹಚ್ಚಿ ನೀವು. ನೋಡಿ, ಮೆಹಂದಿ ಹಚ್ಚುವಾಗ ತಲೆ ಕೂದಲಿನ ಬುಡದಿಂದನೇ ಹಚ್ಕೋಬೇಕು. ಯಾಕಂದರೆ ನಮಗೆ ಕೂದಲು ಹಣ್ಣಾಗಿರೋದು ಮೇಲ್ಗಡೆ ಅಷ್ಟು ಕಾಣಲ್ಲ. ಈ ಥರ ಕೂದಲು ಬುಡದಿಂದನೇ ನಾವು ಹಚ್ಚೋದ್ರಿಂದ ಬಿಳಿ ಕೂದಲನ್ನ ಅವಾಯ್ಡ್ ಮಾಡ್ಬೋದು. ನೋಡಿ, ಎಂಡಲ್ಲಿ ಸ್ವಲ್ಪ ಸ್ವಲ್ಪ ಬಿಳಿ ಕೂದಲು ಕಾಣಿಸುತ್ತೆ. ಇಲ್ಲೆಲ್ಲ ನೀಟಾಗಿ ನೀವು ಮೆಹಂದಿನ ಫಸ್ಟ್ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಹಣ್ಣು ಕೂದಲು ಕಾಣಿಸ್ತಾ ಇದೆ. ಹಚ್ಚಿ ಆದಮೇಲೂ ಕೂಡ ನಾನು ತೋರಿಸ್ತೀನಿ ಎಷ್ಟು ನೀಟಾಗಿ ಕವರ್ ಆಗುತ್ತೆ ಅಂತ. ಇವಾಗ ಕೂದಲು ಬೆಳ್ಳಗೆ ಆಗೋದು ಒಂದು ಕಾಮನ್ ಆಗಿಬಿಟ್ಟಿದೆ. ಇಷ್ಟೇ ಇಂಥವ್ರಿಗೆ ಚಿಕ್ಕ ಮಕ್ಕಳಿಗೂ ಕೂಡ ಕೂದಲು ಬೆಳ್ಳಗಾಗಿಬಿಡುತ್ತೆ. ಒಂದು ಕಡೆಯಿಂದ ನೀಟಾಗಿ ಹಚ್ಕೊಳ್ಳಿ. ಜಾಸ್ತಿ ತಲೆ ಕೂದಲು ಹಣ್ಣಾಗೋದು ಈ ಪೋರ್ಷನ್ಗಳಲ್ಲೇ ಜಾಸ್ತಿ ಬಿಳಿ ಕೂದಲಾಗಿರುತ್ತೆ. ಇಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿದ ಮೇಲೆ ನಾನು ಕರೆಕ್ಟಾಗಿ 1 ಅವರ್ ಬಿಟ್ಟು ಹೇರ್ನ ವಾಶ್ ಮಾಡ್ಕೋತೀನಿ. ನೋಡಿ, ಕೆಲವೊಬ್ಬರಿಗೆ ಈ ಥರ ಹಚ್ಚೋದು ಕಷ್ಟ ಅನಿಸಿದ್ರೆ ನೀವು ಹ್ಯಾಂಡ್ ಗ್ಲೌಸಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಇನ್ನು ಖಾಲಿ ಕೈಯಲ್ಲಿ ಅಪ್ಲೈ ಮಾಡಿದ್ರಂತೂ ಕೈ ಅಂತೂ ಬ್ಲ್ಯಾಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಆ ರೀತಿ ಹೇರ್ ಡೈನ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಮೊದಲು ನಾನು ಎಲ್ಲೆಲ್ಲಿ ಜಾಸ್ತಿ ಬಿಳಿ ಕೂದಲಿದೆಯೋ ಅಲ್ಲಿ ಅಪ್ಲೈ ಮಾಡ್ತೀನಿ. ಅದಾದಮೇಲೆ ಎಲ್ಲ ಕಡೆ ನೀಟಾಗಿ ಕವರ್ ಮಾಡ್ಕೋಬೋದು. ನೀವು ಯಾವ ರೀತಿ ಹೇರ್ ಸ್ಟೈಲ್ ಜಾಸ್ತಿ ಮಾಡ್ತೀರಾ ಅಲ್ಲಿ ಆ ಥರ ಮೊದಲು ಹಚ್ಕೊಳ್ಳಿ. ಬೇಗ ಕಾಣೋದು ಅದೇ ಪೋರ್ಷನ್ ಅಲ್ವಾ, ಅದಕ್ಕೋಸ್ಕರ. ಓಕೆ, ನಾನು ಫ್ರಂಟ್ ಸೈಡಲ್ಲೇ ಜಾಸ್ತಿ ಅಪ್ಲೈ ಮಾಡ್ತಾ ಇದ್ದೀನಿ. ನಾವು ಬೇರೆ ಬೇರೆ ಹೇರ್ ಸ್ಟೈಲ್ ಮಾಡಿದಾಗ ಬೇಗನೆ ಎಲ್ಲೇ ಒಂದು ಬಿಳಿ ಕೂದಲಿದ್ರೂ ಎದ್ದು ಕಾಣಿಸ್ಬಿಡುತ್ತೆ. ಇವಾಗ ಫುಲ್ ಅಪ್ಲೈ ಮಾಡಿದ್ದೀನಿ ನಾನು. ಈ ರೀತಿ ಫುಲ್ ಅಪ್ಲೈ ಮಾಡಿ ಮೇಲೆ ಕಟ್ಬಿಟ್ಟಿದ್ದೀನಿ. ಇವಾಗ ಇದನ್ನು 1 ಅವರ್ ಬಿಡ್ತಾ ಇದ್ದೀನಿ. ಜಾಸ್ತಿ ಹೊತ್ತು ಕೂಡ ಬಿಡ್ಬೋದು. 1 ಅವರ್ಗೆಲ್ಲ ಡ್ರೈ ಆಗಿಬಿಡುತ್ತೆ. ಇನ್ನು ಜಾಸ್ತಿ ಕೂದಲಿರೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ಬಿಡ್ಬೋದು. ಇವಾಗ ಹೇರ್ ವಾಶ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಶೈನ್ ಬರುತ್ತೆ. ನೀವು ಮಾಮೂಲಿಯಾಗಿ
ಮೆಹಂದಿನ ಡೈರೆಕ್ಟಾಗಿ ಅಪ್ಲೈ ಮಾಡೋದಕ್ಕೂ ಈ ರೀತಿ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಿ ಹಚ್ಚೋದಕ್ಕೂ ಎಷ್ಟು ಡಿಫ್ರೆನ್ಸ್ ಅಂತ ಇವಾಗ ಗೊತ್ತಾಗ್ಬೋದು ನಿಮಗೆ. ಒಂದೊಂದು ಕೂದಲು ಕೂಡ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ. ಅದಕ್ಕೇ ನೀಟಾಗಿ ಎಲ್ಲೆಲ್ಲಿ ವೈಟ್ ಕೂದಲಿದೆಯೋ ಅಲ್ಲೆಲ್ಲ ಕರೆಕ್ಟಾಗಿ ಹಚ್ಚೋದ್ರಿಂದ ನಿಮಗೆ ಈ ರೀತಿ ಬ್ಲ್ಯಾಕಾಗಿ ಶೈನಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಕೂದಲು. ಶೈನ್ ಏನಂದರೆ ನಾವು ಬೀಟ್ರೂಟ್ ಜ್ಯೂಸ್ ಹಾಕಿದ್ದೀವಿ, ಟೊಮೊಟೊ ಆಮೇಲೆ ಮೊಸರು ಕೂಡ ಹಾಕಿದ್ದೀವಿ. ಇಷ್ಟನ್ನು ಸೇರಿ ಎಷ್ಟು ಚೆನ್ನಾಗಿ ಶೈನ್ ಬಂದಿದೆ ನೋಡಿ. ಇವಾಗ ನಿಮಗೆ ಅನಿಸ್ಬೋದು ರೆಗ್ಯುಲರ್ ಆಗಿ ಹಚ್ಚೋಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು ಅಂತ. ತುಂಬಾ ಹೊಳಪು ಬರುತ್ತೆ ಈ ರೀತಿ ಹಚ್ಚೋದ್ರಿಂದ. ಈ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ನಿಮಗೆ ಸ್ಮೂತ್ ಆ್ಯಂಡ್ ಶೈನಿ ಹೇರ್ ಬೇಕು ಅಂದರೆ ಈ ರೀತಿ ಒಮ್ಮೆ ಹೇರ್ ಡೈನ ಅಪ್ಲೈ ಮಾಡಿಕೊಂಡು ನೋಡಿ. ಹಾಗೆ ನೆಕ್ಸ್ಟು ಯಾವ ಟಿಪ್ ಅಂತ ನೋಡೋಣ. ನೋಡಿ ಎಲ್ಲ ಎಂಡಲ್ಲಿ ವೈಟ್ ಕೂದಲಿತ್ತಲ್ವ, ಎಷ್ಟು ಬ್ಲ್ಯಾಕ್ ಆಗಿದೆ. ನೋಡಿ ತುಂಬ ಶೈನ್ ಆಗಿದೆ. ಅದಕ್ಕೋಸ್ಕರ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ಎಷ್ಟು ಶೈನ್ ಬಂದಿದೆ ಅಂತ ನೀವೇ ನೋಡಿ. ಹಾಗೆ ನೆಕ್ಸ್ಟ್ ಟಿಪ್ಗೆ ಹೋಗ್ಬಿಡೋಣ. ತಿಳಿಸ್ತೀನಿ ಇದನ್ನು ಹೇಗೆ ರೆಡಿ ಮಾಡೋದು ಅಂತ ನಾವು ಇವಾಗ ನೋಡೋಣ. ಇದಕ್ಕೆ ನೀವು ಮೊದಲು ಒಂದಿಷ್ಟು ಕರೋಂಜಿ ಅಂದರೆ ಈರುಳ್ಳಿ ಬೀಜ ಅಂತಾರೆ, ಇಲ್ಲ ಕಪ್ಪು ಜೀರಿಗೆ ಅಂತಾರೆ. ಇದನ್ನು 2 ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಳ್ಳಿ. ಇದಂತೂ ಹೇರು ಇನ್ನು ಗ್ರೋತ್ ಆಗೋಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ. ಹಾಗೆ ಮೆಂತ್ಯ ಕಾಳು ಎಲ್ಲರಿಗೂ ಗೊತ್ತೇ ಇರುತ್ತೆ, ಇದು ಕೂಡ 2 ಸ್ಪೂನ್ ಆಗುವಷ್ಟು ತೊಗೊಳ್ಳಿ. ಮತ್ತು ತೆಂಗಿನಕಾಯಿ ಚೂರನ್ನ ತೊಗೊಂಡಿದ್ದೀನಿ, ಇದು ಒಂದು ಇಡೀ ಅಷ್ಟೇ ತೊಗೊಂಡಿದ್ದೀನಿ ನಾನು. ಹಾಗೆ ಕರಿಬೇವು ಒಣಗಿಸಿದ್ದನ್ನು ತೊಗೊಂಡಿದ್ದೀನಿ ನಾನು. ಹಸಿ ತೊಗೊಂಡ್ರೂ ಪ್ರಾಬ್ಲಮ್ ಇಲ್ಲ. ಹಾಗೆ ಈರುಳ್ಳಿ ಕೂಡ ಹಾಕಬೇಕು ಇದಕ್ಕೆ. ಇದನ್ನೆಲ್ಲ ಸೇರಿಸ್ಬಿಟ್ಟು ನಾನು ಗ್ರೈಂಡ್ ಮಾಡ್ತಾಯಿದ್ದೀನಿ, ರುಬ್ಕೋತಾ ಇದ್ದೀನಿ. ನಂತರ ಒಂದು ಪಾತ್ರೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ನಾನು ರುಬ್ಬೋವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆನ ಸೇರಿಸಿ ರುಬ್ಬಿದ್ದೀನಿ, ಯಾಕಂದರೆ ತುಂಬ ಡ್ರೈ ಆದರೆ ರುಬ್ಬೋದು ಕಷ್ಟ ಅಂದ್ಕೊಂಡು. ಇದೇನು ನುಣ್ಣಗೆ ಪೇಸ್ಟ್ ಆಗಬೇಕು ಅಂತೇನಿಲ್ಲ, ಪೇಸ್ಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ತರಿ ಆಗಿದ್ದರೂ ಪರವಾಗಿಲ್ಲ. ನೋಡಿ ನಾನು ರುಬ್ಬಿ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ನಾನು ಒಬ್ಬರಿಗೆ ಆಗೋಷ್ಟೇ ರೆಡಿ ಮಾಡಿದ್ದೀನಿ. ಇದು ಸ್ವಲ್ಪ ಮಾಡ್ತೀನಿ, ಯಾಕೆ ಅಂದರೆ ನಮಗೆ ಬೇಕಾದಷ್ಟೇ ನಾವು ಬೇಕಾದಾಗ ರೆಡಿ ಮಾಡಿಕೊಂಡು ತಲೆಗೆ ಹಚ್ಕೋಬೇಕು. ಸ್ವಲ್ಪ ಜಾಸ್ತಿ ದಿನ ಇಟ್ಟರೆ ಸ್ವಲ್ಪ ಹಾಳಾಗೋ ಸಿಚುವೇಶನ್ ಇರುತ್ತೆ. ಅದ್ರ ಬದಲು ನೀವು ಬೇಕಾದಾಗ 1 ವಾರಕ್ಕಾಗುವಷ್ಟು ಕೂಡ ಮಾಡಿಟ್ಕೋಬೋದು, ಏನು ಕೆಡಲ್ಲ. ಇವಾಗ ನಾನು ನೋಡಿ ಮೊದಲೇ ಎಲ್ಲನೂ ಕೊಬ್ಬರಿ ಎಣ್ಣೆಯಲ್ಲಿ ರುಬ್ಬಿದ್ದೆ ನಾನು, ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ರುಬ್ಬಿದ್ದೆ. ಅದಕ್ಕೆ ಮತ್ತೆ ಇವಾಗ ಅದನ್ನು ಫ್ರೈ ಮಾಡುವಾಗ ಕೊಬ್ಬರಿ ಎಣ್ಣೆನ ಸೇರಿಸ್ತಾ ಇದ್ದೀನಿ. ತುಂಬ ಲೋ ಫ್ಲೇಮಲ್ಲಿ ಇದನ್ನು ನೀವು ಫ್ರೈ ಮಾಡ್ಕೊಳ್ಳಿ. ಇದಂತೂ ನಿಮಗೆ ಕೂದಲು ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಕೆಲವೊಬ್ಬರು ತಲೆ ಕೂದಲಿಗೆ ಏನಾದರೂ ಯಾವುದೋ ಒಂದು ಆಯಿಲ್ ಹಚ್ಚೋದು ಇದೆಲ್ಲ ಮಾಡುವಾಗ 1 ವಾರ ಮಾಡಿಬಿಟ್ಟು ಬಿಟ್ಬಿಡ್ತೀರಾ. ಈ ರೀತಿ ತಪ್ಪನ್ನು ಮಾಡಬಾರ್ದು. ನಿಮಗೆ ಅದ್ರ ರಿಸಲ್ಟ್ ಗೊತ್ತಾಗಬೇಕು ಅಂದರೆ ಏನಿಲ್ಲ ಅಂದರೂ 1 ತಿಂಗಳಾದರೂ ಯೂಸ್ ಮಾಡಬೇಕು. ತಿಂಗಳು ಪೂರ್ತಿ ದಿನ ಎಲ್ಲ ಯೂಸ್ ಮಾಡಬೇಕು ಅಂತಲೂ ಇಲ್ಲ. ವಾರಕ್ಕೆ 2 ಬಾರಿ ಇಲ್ಲ 3 ಬಾರಿ ಇದನ್ನು ನೀವು ರೆಡಿ ಮಾಡಿಕೊಂಡು ಹಚ್ಬೋದು. ವಾರಕ್ಕಾಗುವಷ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡ್ರೆ ಏನೂ ಹಾಳಾಗಲ್ಲ. ನೋಡಿ ಇದು ಎಷ್ಟು ಫ್ರೈ ಆಗಬೇಕು ಅಂದರೆ ಇದು ಎಣ್ಣೆನ ಬಿಟ್ಕೋಬೇಕು, ಅಷ್ಟು ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕರೋಂಜಿ ಸೀಡ್ಸ್ ನಿಮ್ಗೆ ಬೇಕು ಅಂದರೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ.
ಇಲ್ಲ ಅಂದರೆ ನಿಮಗೆ ಆಯುರ್ವೇದಿಕ್ ಮೆಡಿಕಲ್ ಇಲ್ಲ ಗ್ರಂಥಿಗೆ ಅಂಗಡಿ ಇಂಥದ್ರಲ್ಲಿ ಸಿಗುತ್ತೆ. ಇದಂತೂ ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಆಗಿದೆ. ನಿಮಗೆ ತಲೆ ಕೂದಲು ಬೆಳವಣಿಗೆಗೆ, ತಲೆ ಕೂದಲು ಉದ್ರಬಾರ್ದು ಅನ್ನೋರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಹಾಗೆ ಎಲ್ಲ ಪೋಷಕಾಂಶನೂ ಒದಗಿಸುತ್ತೆ ನೋಡಿ. ಇವಾಗ ಅದನ್ನು ಆರಕ್ಕೆ ಬಿಟ್ಬಿಡಿ. ನೋಡಿ, ಆರಿದ ಮೇಲೆ ನೀವು ಒಂದು ಕಾಟನ್ ಬಟ್ಟೆಯಲ್ಲೂ ಹಾಕ್ಬಿಟ್ಟು ನೀಟಾಗಿ ಸೋಸ್ಕೋಬೋದು. ಕಾಟನ್ ಬಟ್ಟೆಲಿ ಹಾಕಿದ್ರೆ ಬೇಗ ಚೆನ್ನಾಗಿ ಸೋಸ್ಕೋಬೋದು. ನಾನು ಇವಾಗ ಜರಡಿಲಿ ಸೋಸ್ತಾ ಇದ್ದೀನಿ. ಕಾಟನ್ ಬಟ್ಟೆಲಿ ಯೂಸ್ ಮಾಡಿದ್ರೂ ಇನ್ನೂ ತುಂಬ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಇವಾಗ ನಾನು ನಿಮಗೆ ನೋಡಿ ಸೋಸಿ ತೋರಿಸ್ತಾ ಇದ್ದೀನಿ. ಆಯಿಲ್ ಸಿಗ್ತಾ ಇದೆ ನೋಡಿ. ಇದನ್ನು ಒಂದು ಬಟ್ಟೆಲಿ ಹಾಕಿ ಸೋಸಿದ್ರೆ ಬೆಟರು. ಒಂದು ಸ್ವಲ್ಪನೂ ಎಣ್ಣೆ ಬಿಡ್ದಂಗೆ ನೀವು ಸೋಸ್ಕೋಬೋದು. ಇದನ್ನು ನೀವು ಹೇಗಪ್ಪ ಹಚ್ಚಬೇಕು ಅಂದರೆ ನಿಮ್ಮ ಕೂದಲಿನ ಬುಡಕ್ಕೆ ಹಚ್ಚಬೇಕು. ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿದ್ರೆ ಇದರ ರಿಸಲ್ಟ್ ನಿಮಗೆ ಬೇಗನೆ ಸಿಗುತ್ತೆ ನೋಡಿ. ಇಷ್ಟು ಆಯಿಲ್ ಸಿಕ್ಕಿದೆ. ಇವಾಗ ನಿಮಗೆ ಜಾಸ್ತಿ ಕೂದಲಿದೆ ಅಂದರೆ ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಸೇರಿಸ್ಬಿಟ್ಟು ಮಾಡಿ. ಇನ್ನೂ ಜಾಸ್ತಿ ಬಟ್ಟೆಲಿ ಹಾಕಿ ಇದ್ದರೆ ಇನ್ನೂ ಆಯಿಲ್ ಸಿಗುತ್ತೆ. ಜಸ್ಟ್ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟೇ ಮಾಡಿದ್ದೀನಿ ನೋಡಿ. ಈ ರೀತಿ ತಲೆ ಕೂದಲ ಯಾವುದೇ ಒಂದು ಆಯಿಲ್ ಆದರೂ ಅಷ್ಟೇ, ಅದರಿಂದ ನಿಮಗೆ ರಿಸಲ್ಟ್ ಗೊತ್ತಾಗಬೇಕು ಅಂದರೆ ಸುಮ್ಮನೆ ಹೆಂಗೆ ಬೇಕು ಹಂಗೆ ಹಚ್ಚೋದಲ್ಲ. ಅದನ್ನು ತಲೆ ಕೂದಲು ಬುಡಕ್ಕೇ ಹಚ್ಚಬೇಕು. ಕೂದಲು ಬೆಳವಣಿಗೆ ಹೇಗಪ್ಪ ಅಂದರೆ ತಲೆ ಕೂದಲು ಬುಡ ಚೆನ್ನಾಗಿ ಗ್ರೋತ್ ಮಾಡಬೇಕು. ಅದಕ್ಕೆ ಆ ರೂಟ್ಗೆ ಹೇರ್ ಆಯಿಲು ಮಸಾಜ್ ಮಾಡ್ಕೋಬೇಕು. ಇದಂತೂ ನಿಮಗೆ ಯಾವ ಭಾಗದಲ್ಲಿ ಜಾಸ್ತಿ ತಲೆ ಕೂದಲು ಉದುರುತ್ತೆ, ಎಲ್ಲರಿಗೂ ಅಷ್ಟೇ ನೆತ್ತಿ ಇಲ್ಲ ಫ್ರಂಟಲ್ಲಿ ಈ ರೀತಿ ತುಂಬ ಕೂದಲು ಉದುರ್ತಾ ಇರುತ್ತೆ ಅಂಥವರು ಈ ರೀತಿ ಈ ಆಯಿಲ್ನ ರೆಡಿ ಮಾಡಿಬಿಟ್ಟು ಹಚ್ಚಿದ್ರಂತೂ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಎಷ್ಟೇ ಕೂದಲು ಉದುರುತ್ತೆ ಅಂದ್ರೂ ಮತ್ತೆ ಹೊಸ ಕೂದಲು ಹುಟ್ಟುತ್ತೆ. ಹಾಗೆ ಕೆಲವೊಬ್ಬರಿಗೆ ತಲೆ ಕೂದಲು ತುಂಡಾಗಿಬಿಡುತ್ತೆ. ಅಂದರೆ ತಲೆ ಕೂದಲಿಗೆ ಕರೆಕ್ಟಾಗಿ ಪೋಷಕಾಂಶ ಇಲ್ಲದೆ ತುಂಡಾಗೋದು ಜಾಸ್ತಿ ಇರುತ್ತೆ. ಅಂಥವರು ಇದನ್ನು ಯೂಸ್ ಮಾಡಿ, ಇದರಿಂದ ನಿಮಗೆ ರಿಸಲ್ಟ್ ಸಿಗುತ್ತೆ ನೋಡಿ. ಈ ರೀತಿ ಫುಲ್ ತಲೆಗೆ ನೀವು ನೈಟಲ್ಲಿ ಹಚ್ಚಿಬಿಟ್ಟು ಬೆಳಿಗ್ಗೆ ಸ್ನಾನ ಮಾಡಿದ್ರೂ ಪರವಾಗಿಲ್ಲ. ಅಕಸ್ಮಾತ್ ಸ್ನಾನ ಮಾಡಲ್ಲ ಹಾಗೆ ಬಿಡ್ತೀನಿ ಅಂದರೂ ಒಂದಿನ ಎಲ್ಲ ಇದನ್ನು ಹಾಗೆ ಬಿಡ್ಬೋದು ನೋಡಿ. ಎಲ್ಲೆಲ್ಲಿ ನಿಮಗೆ ತಲೆ ಕೂದಲು ಉದುರುತ್ತೆ ಜಾಸ್ತಿ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಆಯಿಲ್ನ ಹಾಕಿಬಿಟ್ಟು ಮಸಾಜ್ ಮಾಡಿ. ಇಷ್ಟೊಂದು ಹೊಸ ಕೂದಲು ಬರ್ತಾ ಇದೆ ನೋಡಿ. ಈ ರೀತಿ ಆಯಿಲ್ ಯೂಸ್ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಎಷ್ಟೇ ಕೂದಲು ಉದುರ್ತಾ ಇದ್ರೂ ಅದರ ಎರಡರ ಪಟ್ಟಷ್ಟು ನಿಮಗೆ ಕೂದಲು ಜಾಸ್ತಿ ಬೆಳೆಯುತ್ತೆ. ಕರೆಕ್ಟಾಗಿ 1 ತಿಂಗಳು ಇದನ್ನು ಯೂಸ್ ಮಾಡಿ, ಇದರಿಂದ ರಿಸಲ್ಟ್ ಬಂದೇ ಬರುತ್ತೆ. ನೀವೇ ಹೇಳ್ತೀರಾ ಹೌದು ಇದರಿಂದ ನಮಗೆ ರಿಸಲ್ಟ್ ಸಿಕ್ತು ಅಂತ ನೀವೇ ಹೇಳ್ತೀರಾ. ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಈ ಹೇರ್ ಆಯಿಲು. ಹಾಗೆ ಕರಂಜಿ ಸೀಡ್ಸ್ ಹಾಕಿದ್ರಿಂದ ನಿಮಗೆ ತಲೆ ಕೂದಲು ಕೂಡ ಬೆಳ್ಳಗಿರೋರಿಗೆ ಕಪ್ಪಾಗೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ತುಂಬಾ ಶೈನ್ ಕೊಡುತ್ತೆ. ಇದರಲ್ಲಿ ಹಾಕಿರೋವಂಥ ಕರಿಬೇವಾಗಲಿ ಮೆಂತ್ಯ ಆಗಲಿ ತಲೆ ಕೂದಲು ಬೆಳವಣಿಗೆಗೆ ತುಂಬಾ ಯೂಸ್ ಆಗುತ್ತೆ. ಹಾಗೆ ಸ್ಮೂತಾಗಿ ಕೂಡ ನಿಮಗೆ ಈರುಳ್ಳಿ ಹಾಕ್ತೀವಲ್ಲ ಅದಕ್ಕೋಸ್ಕರ ಇದು ಸ್ಮೂತಾಗಿ ಬೆಳೆಯೋಕ್ಕೂ ಕೂಡ ಯೂಸ್ ಆಗುತ್ತೆ. ನಿಮಗೆ ಆಯಿಲ್ ಮಸಾಜ್ ಮಾಡೋಕ್ಕೆ ಕರೆಕ್ಟಾಗಿ ಆಗ್ತಿಲ್ಲ ಅಂದರೆ ಒಂದು ಕಾಟನ್ ಹಾಕ್ಬಿಟ್ಟು, ಕಾಟನ್ ಉಂಡೆನ ಹಾಕ್ಬಿಟ್ಟು ಅದರಲ್ಲಿ ನೆನೆಸ್ಬಿಟ್ಟು ತಲೆ ಕೂದಲಿಗೆ ಈ ರೀತಿ ನೀಟಾಗಿ ಮಸಾಜ್ ಮಾಡ್ಬೋದು. ಇನ್ನು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ಕೈಯಲ್ಲಿ ಕೂಡ ಮಸಾಜ್ ಮಾಡ್ಬೋದು, ಇಲ್ಲ ಈ ರೀತಿ ಕಾಟನ್ ಉಂಡೆನ ಕಟ್ಬಿಟ್ಟು ನೀವು ಆಯಿಲಲ್ಲಿ ಹಾಕ್ಬಿಟ್ಟು ಮಸಾಜ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಮಗೆ ಅಡುಗೆ ಮನೆಯೇ ಒಂದು ಆಯುರ್ವೇದಿಕ್ ಮೆಡಿಕಲ್ ಇದ್ದಂಗೆ. ಎಷ್ಟೊಂದು ಮೆಡಿಸಿನ್ನು ಇದುಗಳು ಸಿಗುತ್ತೆ. ಬಟ್ ನೀವುಗಳು
ಇದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಹಾಕ್ಬಿಟ್ಟು ಇದು ಮಾಡ್ತೀವಿ ಅನ್ನೋದೆಲ್ಲ ವೇಸ್ಟು. ಮನೇಲಿರೋದನ್ನೇ ನೀವು ಈ ರೀತಿ ಎಲ್ಲ ಮಾಡಿ ತಲೆಗೆ ಹಚ್ಚೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದು ಇದು ರಾಸಾಯನಿಕವಾಗಿರೋದಂಥ ಹೇರ್ ಆಯಿಲು ಇಲ್ಲ ಸಿರಮ್ ಅದು ಇದು ತಂದು ಹಚ್ಚೋ ಬದಲು ಮನೇಲೇ ಇರೋ ಇಂಗ್ರೀಡಿಯೆಂಟ್ಸಿಂದ ನೀವು ಈ ರೀತಿ ಕೂಡ ಹೇರ್ ಆಯಿಲ್ನ ರೆಡಿ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ವಿಶೇಷತೆ ಏನಂದರೆ, ಹೌದು ಎಲ್ಲರಿಗೂ ಇರುವಂಥ ಪ್ರಾಬ್ಲಮ್ ಬಿಳಿ ಕೂದಲು ಇಲ್ಲ ಅಂದರೆ ಕೂದಲು ತುಂಡಾಗೋದು, ಇಂಥ ಎಲ್ಲ ಸಮಸ್ಯೆಗೂ ಒಂದೇ ಒಂದು ಕರವಂಜಿ ಅಂತ ಒಂದು ಸೀಡ್ ಸಿಗುತ್ತೆ. ಅದರ ಎಣ್ಣೆ ಮಾಡಿ ಹಚ್ಚಿದ್ರೆ ಎಂಥ ಕೂದಲಾದರೂ ಕಪ್ಪು ಹಾಗೆ ಆಗುತ್ತೆ. ಹಾಗೆಯೇ ಬಿಸಿ ಮಾಡಿ ನಿಮಗೆ ಕೂದಲು ಉದುರೋ ಸಮಸ್ಯೆ ಕೂಡ ಹೋಗುತ್ತೆ. ನೋಡಿ, ನಾನು ಒಂದು ಪಾತ್ರೆಗೆ 2 ಸ್ಪೂನ್ ಮೆಂತೆನ ತಗೊಂಡು ಹುರಿತಾ ಇದ್ದೀನಿ. ಇದರ ಜೊತೆಗೆ ಇದನ್ನು ನೀವು ಮಿಕ್ಸಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಸಾಕು, ಕಲರ್ ಚೇಂಜ್ ಆದರೆ ಸಾಕು. ಇದರ ಜೊತೆಗೆ ಅದೇ ಪಾತ್ರೆಯಲ್ಲಿ ನಾನು ಕರವಂಜಿ ಅಂದರೆ ಕಪ್ಪು ಜೀರಿಗೆ ಇಲ್ಲ ಅಂದರೆ ನಿಮಗೆ ಕಲೋಂಜಿ ಅಂತಲೂ ಹೇಳ್ತಾರೆ. ಇದು ಮಾತ್ರ ಕೂದಲಿಗೆ ತುಂಬ ಪೋಷಕಾಂಶನ ಒದಗಿಸುತ್ತೆ. ಇದು ಏನು ಯೂಸ್ ಅಂದರೆ, ಬಿಳಿ ಕೂದಲು ಕ್ರಮೇಣ ನಿಮಗೆ ಕಪ್ಪಾಗ್ತಾ ಬರುತ್ತೆ ಮತ್ತು ಕೂದಲು ತುಂಡಾಗೋದಾಗಲಿ ಇಲ್ಲ ಅಂದರೆ ನಿಮ್ಮ ನೆತ್ತಿಗೆ ಅಂತೂ ತುಂಬಾ ತಂಪನ್ನು ಕೊಡುತ್ತೆ. ಈ ಕಲೋಂಜಿ ಸೀಡ್ಸು ತಲೆ ಕೂದಲಿಗೆ ತುಂಬಾ ಹೆಲ್ಪ್ಫುಲ್. ಬೆಳವಣಿಗೆಗೆ ಆಗಲಿ ಇಲ್ಲ ಕೂದಲು ತುಂಡಾಗೋದಾಗಲಿ ಇಲ್ಲ ಕವಲ್ ಹೊಡೆಯೋದಾಗಲಿ ಇಂಥವಕ್ಕೆಲ್ಲದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಇದನ್ನೆರಡನ್ನು ನಾನು ಸೇರಿಸಿ ಮಿಕ್ಸಿ ಮಾಡಿದ್ದೀನಿ. ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೆ ಆಯಿಲ್ನ ರೆಡಿ ಮಾಡೋದು ಹೆಂಗಂತ ಅಂದರೆ, ಅದೇ ಪಾತ್ರೆಗೆ ನಾನು ನೀರನ್ನ ಸೇರಿಸ್ತಾ ಇದ್ದೀನಿ. ಏನು ನೀರು ಸೇರಿಸ್ಬಿಟ್ಟು ಆಯಿಲ್ ಮಾಡ್ತೀರಾ ಅಂತ ಅಂದ್ಕೋಬೇಡಿ. ಇದನ್ನು ಡೈರೆಕ್ಟಾಗಿ ಬಾಯ್ಲ್ ಮಾಡೋದ್ರಿಂದ ಇದರ ಪವರ್ ಹೋಗಿಬಿಡುತ್ತೆ, ಒಳ್ಳೆ ಪೋಷಕಾಂಶ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಡಬಲ್ ಬಾಯ್ಲ್ ಅಂದರೆ ಬಿಸಿ ನೀರಿನ ಪಾತ್ರೆಗೆ ಇನ್ನೊಂದು ಚಿಕ್ಕ ಬೌಲಿಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಮನೇಲೇ ಮಾಡಿದಂಥ ಕೊಬ್ಬರಿ ಎಣ್ಣೆ. ಇದು ಚಳಿಗೆ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಹಾಗೆ ಕಾಣಿಸುತ್ತೆ ಅಷ್ಟೇ. ಇವಾಗ ಬಿಸಿ ತಾಗಿದ ಮೇಲೆ ಎಣ್ಣೆ ನೋಡಿ ಹೆಂಗೆ ಕರಗಿದೆ. ಇದಕ್ಕೆ ನೀವು ಮೆಂತ್ಯ ಮತ್ತು ಕಲೋಂಜಿ ಸೀಡ್ಸ್ನ ಹಾಕಿಬಿಟ್ಟು ಗ್ರೈಂಡ್ ಮಾಡಿದ್ದೀರಲ್ಲ ಆ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರ ಜೊತೆಗೆ ನಾನು ನೆಲ್ಲಿಕಾಯಿ ಪುಡಿದು ಆಮ್ಲ ಪೌಡರ್ ಅಂತ ಎಲ್ಲರಿಗೂ ಗೊತ್ತಿರುತ್ತಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ. ಇದು ಕೂಡ ತಲೆ ಕೂದಲು ಹೊಟ್ಟಾಗಲಿ ಇಲ್ಲ ತಲೆ ಕೂದಲು ಬೆಳವಣಿಗೆಗೆ ತುಂಬಾ ಪೋಷಕಾಂಶನ ಒದಗಿಸುತ್ತೆ. ಇದನ್ನು ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು ಅಷ್ಟೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಯೂಸ್ ಮಾಡೋದ್ರಿಂದ ಏನೇನು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಮೊದಲನೇದಾಗಿ, ಎಷ್ಟೋ ಜನಕ್ಕೆ ಕೂದಲು ಬ್ರೌನ್ ಆಗ್ತಾ ಇರುತ್ತೆ ಇಲ್ಲ ಅಂದರೆ ಬೇಗ ಬೆಳ್ಳಗಾಗ್ತಾ ಇರುತ್ತೆ. ಅಂಥವ್ರಿಗೆ ಕೂದಲು ಕಪ್ಪು ಮಾಡೋಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಎರಡನೇದು ಅಂದರೆ, ಕೆಲವೊಬ್ಬರಿಗೆ ಕೂದಲು ಅರ್ಧ ತುಂಡಾಗ್ತಾ ಹೋಗುತ್ತೆ, ಕಟ್ಟಾಗ್ತಾ ಬೀಳುತ್ತೆ. ಅಂಥವ್ರಿಗೂ ಕೂಡ ಕೂದಲು ಸರಾಗವಾಗಿ ನೀಟಾಗಿ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಮೂರನೇದಾಗಿ, ತುಂಬ ಜನಕ್ಕೆ ನೆತ್ತಿ ಬಿಸಿ ಆಗುತ್ತೆ ಬೇಗ. ನೆತ್ತಿನ ತಂಪಾಗಿಡೋಕ್ಕೂ ಕೂಡ ಮೆಂತೆ ಆಗಲಿ ಕಲೋಂಜಿ ಆಗಲಿ ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಇದಿಷ್ಟು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ನೆತ್ತಿ ತಂಪಾಗಿರುತ್ತೆ. ಅದರಿಂದ ನಿಮಗೆ
ಹೀಟ್ ಕಮ್ಮಿ ಆಗುತ್ತಲ್ವ, ಅದರಿಂದ ನಿಮಗೆ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ. ಸಾಕು. ಇವಾಗ 5ರಿಂದ 10 ನಿಮಿಷ ನಾನು ಬಿಸಿ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಡೈರೆಕ್ಟಾಗಿ ಕೂಡ ಅಪ್ಲೈ ಮಾಡಬಹುದು. ಡೈರೆಕ್ಟಾಗಿ ಯಾಕೆ ಅಪ್ಲೈ ಮಾಡಲ್ಲ ನಾನು ಅಂತ ಅಂದರೆ, ಸ್ವಲ್ಪ ಜಿಡ್ಡಿನ ಅಂಶ ಜಾಸ್ತಿ ಇರುತ್ತೆ. ಅಂದರೆ ಪೌಡರ್ ಇರುತ್ತಲ್ವ, ಅದು ತಲೆಗೆ ಬೇಗ ಕ್ಲೀನ್ ಆಗಲ್ಲ ಸ್ನಾನ ಮಾಡಿದಾಗ. ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ಸೈಡಲ್ಲಿಟ್ಟರೆ ಕೆಳಗಡೆ ಪೌಡ್ರೆಲ್ಲ ನೀಟಾಗಿ ಕೂತು ಮೇಲೆ ಎಣ್ಣೆ ಅಷ್ಟೇ ಬರುತ್ತೆ. ಆ ಎಣ್ಣೆನ ಬೇರೆ ಬೌಲ್ಗೆ ತೆಗೆದಿಟ್ಕೊಳ್ಳಿ. ನೋಡಿ, ನಾನು ಒಂದಿನಕ್ಕೆ ಎಷ್ಟು ಬೇಕೋ ಅಷ್ಟೇ ಆಯಿಲ್ನ ರೆಡಿ ಮಾಡಿದ್ದೀನಿ. ನೀವು ಪೌಡರ್ನ ಮಾಡಿ ಎತ್ತಿಟ್ಕೊಂಡ್ರೆ ಬೇಕಾದಾಗ ತಲೆ ಕೂದಲಿಗೆ ವಾರಕ್ಕೆ ಒಂದು 2ರಿಂದ 3 ದಿನ ಹಚ್ಚೋ ಟೈಮಲ್ಲಿ ಈ ರೀತಿ ನೀವು ರೆಡಿ ಮಾಡ್ಕೋಬೋದು. ನೋಡಿ, ಈ ಪೌಡರು ಕೆಳಗಡೆ ಕೂತಿರುತ್ತಲ್ಲ, ಇದು ನೀವು ವೇಸ್ಟ್ ಮಾಡಬೇಡಿ. ತಲೆ ಸ್ನಾನ ಮಾಡೋ ಟೈಮಲ್ಲಿ ಒಂದು 1 ಅವರ್ ಮೊದಲು ಹಚ್ಕೊಂಡು ವಾಶ್ ಮಾಡಿದರೆ ತಲೆ ಕೂದಲು ಕ್ಲೀನ್ ಆಗುತ್ತೆ. ಇವಾಗ ನಾನು ಆಯಿಲ್ ಅಷ್ಟೇ ಅಪ್ಲೈ ಮಾಡ್ತಿದ್ದೀನಿ. ಹೌದು, ಇದು ಹೇಗೆ ಬಳಸೋದು ಅಂದರೆ, ನೀವು ತಲೆ ಕೂದಲು ಬುಡಕ್ಕೆ ಚೆನ್ನಾಗಿ ಮಸಾಜ್ ಮಾಡಬೇಕು. ತುಂಬ ನಿಮ್ಮ ತಲೆ ಕೂದಲು ಎಲ್ಲೂ ಉದುರುತ್ತೆ, ಸೈಡಲ್ಲೆಲ್ಲ ಬೇಗ ಉದುರುತ್ತಲ್ವ, ಅಂಥ ಕಡೆ ಚೆನ್ನಾಗಿ ಮಸಾಜ್ ಮಾಡಿ. ತಲೆ ಕೂದಲು ಎಂಥ ಬಿಳಿ ಕೂದಲಿದ್ರೂ ಇದು 1 ತಿಂಗಳು ಯೂಸ್ ಮಾಡಿ, ಇದ್ರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಕೂದಲು ಕೂಡ ದಟ್ಟವಾಗಿ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ನಿಮಗೆ ಕೂದಲು ಉದುರೋದು ಕಮ್ಮಿ ಮಾಡುತ್ತೆ. ಮೆಂತೆ ಮತ್ತು ನೆಲ್ಲಿಕಾಯಿ ಪೌಡರ್ನ ಹಾಕೋದ್ರಿಂದ ನಿಮಗೆ ತಲೆ ಹೊಟ್ಟು ಕೂಡ ಕಡಿಮೆ ಆಗುತ್ತೆ. ಇದಂತೂ ತುಂಬಾ ಹೆಲ್ಪ್ಫುಲ್ ಆಯಿಲ್ ಇದು. ನೋಡಿ, ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಿ. ನೀವು ಎಣ್ಣೆನ ಸುಮ್ಮನೆ ಅಪ್ಲೈ ಮಾಡಬಾರ್ದು. ತಲೆ ಕೂದಲು ಬುಡಕ್ಕೆ ಆಯಿಲ್ನ ಮಸಾಜ್ ಮಾಡಿದ್ರೆ ಮಾತ್ರ ಅದು ನಿಮಗೆ ಕೂದಲಿಗೆ ಹೆಲ್ಪ್ ಆಗುತ್ತೆ, ಕೂದಲು ಬೆಳವಣಿಗೆಗೆ ಸಹಾಯ ಆಗುತ್ತೆ. ಆಯಿಲ್ ಅಷ್ಟೇ ಹಚ್ಚೋದಾದರೆ ನೀವು ನೈಟ್ ಹಚ್ಚಿಬಿಟ್ಟು ಬೆಳಿಗ್ಗೆ ಸ್ನಾನ ಮಾಡಿ. ಹಾಗೆ ಜಿಡ್ಡಿನ ಅಂಶ ಇತ್ತಲ್ವ, ಅದನ್ನು ಹಚ್ಚೋದಾದರೆ ಸ್ನಾನ ಮಾಡೋಕ್ಕೂ ಮೊದಲು 1 ಅವರ್ ಮೊದಲು ಹಚ್ಚಿ. ಈ ರೆಮಿಡಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಯಾರ್ಯಾರು ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ಕಲಂಜಿ ಸೀಡ್ಸ್ ನಿಮಗೆ ಬೇಕು ಅಂದರೆ ಆನ್ಲೈನಲ್ಲಿ ಸಿಗುತ್ತೆ, ಇಲ್ಲ ಅಂದರೆ ಮೆಡಿಕಲ್ಗಳಲ್ಲಿ, ಅಂದರೆ ಆಯುರ್ವೇದಿಕ್ ಮೆಡಿಕಲ್ಗಳಲ್ಲಿ ಸಿಗುತ್ತೆ. ಹಾಗೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಇವತ್ತಿನ ಇಷ್ಟು ಟಿಪ್ಗಳು ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಇದಿಷ್ಟು ಟಿಪ್ಸ್ಗಳು ನೀವು ಫಾಲೋ ಮಾಡಿದ್ದೆ ಆದರೆ ಈ ಥರ ಶೈನ್ ಕೂದಲು, ಹಾಗೆ ಎಷ್ಟೇ ಬಿಳಿ ಕೂದಲಿದ್ರೂ ಕೂಡ ಆ ಕೂದಲು ಕಪ್ಪು ಮಾಡೋಕ್ಕೆ, ನೈಸರ್ಗಿಕವಾಗಿ ಕೂದಲು ಬೆಳೆಯೋಕ್ಕೆ, ಇಲ್ಲ ಹೇರ್ ಫಾಲ್ ಆಗ್ತಿದ್ರೆ ಕಂಟ್ರೋಲ್ ಮಾಡೋಕ್ಕೆ, ಇಲ್ಲ ನಿಮಗೆ ಕೂದಲಲ್ಲಿ ಹೊಟ್ಟಿದ್ರೆ ಎಲ್ಲದಕ್ಕೂ ಕೂಡ ಇದಿಷ್ಟು ಟಿಪ್ಗಳು ತುಂಬಾ ಯೂಸ್ ಆಗಿದೆ. ಹಾಗೆ ಎಷ್ಟೇ ಕರ್ಲಿ ಹೇರ್ ಇದ್ರೂ ಈ ಥರ ಹೇರ್ ಆಯಿಲ್ಗಳು, ಇಲ್ಲ ಹೇರ್ ಪ್ಯಾಕ್ ಆಗಲಿ, ಹೇರ್ ಸ್ಪ್ರೇ, ಇಲ್ಲ ಈ ಥರ ಹೇರ್ ಡೈ ಬಳಸೋದ್ರಿಂದ ನಿಮ್ಮ ಎಷ್ಟೇ ಕೂದಲು ಹಾಳಾಗಿದೆ ಅಂದ್ರೂ ನಿಮ್ಮ ಕೂದಲನ್ನು ಸರಿ ಮಾಡ್ಕೋಬೋದು. ನಿಮ್ಮ ಅಡುಗೆ ಮನೆಯೇ ನಿಮಗೆ ಮನೆ ಮದ್ದನ್ನು ನೀಡುವಂಥ ಒಂದು ಆಸ್ಪತ್ರೆ ಅಂತಲೇ ಹೇಳ್ಬೋದು. ಅಲ್ಲಿ ಇಲ್ಲಿ ದುಡ್ಡು ಕೊಟ್ಟು ತೊಗೊಳ್ಳೋ ಬದಲು ಮನೇಲೇ ಹೆಲ್ದಿಯಾಗಿ ಈ ರೀತಿ ಎಲ್ಲ ಹೇರ್ ಡೈಗಳನ್ನ ರೆಡಿ ಮಾಡ್ಕೋಬೋದು. ಈ ಎಲ್ಲ ಟಿಪ್ಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಮತ್ತೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್. ಮತ್ತು ಬೇರೆ ಬೇರೆ ಹೇರ್ ಆಯಿಲ್ಗಳು, ಇಲ್ಲ ಹೇರ್ ಪ್ಯಾಕ್ಗಳು ಎಲ್ಲ ವೀಡಿಯೋಸ್ಗಳನ್ನು ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಚೆಕ್ ಮಾಡಿ, ವೀಡಿಯೋಸ್ ನೋಡಿ.
ಇಷ್ಟ ಆದರೆ ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡಿ, ಇನ್ನೊಂದು ಹೇಳೋದು ಮರ್ತೆ ನಾನು. ನೀವು ಮೊಸರನ್ನ ತಲೆಗೆ ಯೂಸ್ ಮಾಡೋದ್ರಿಂದ ಕೂದಲು ತುಂಬಾ ಸ್ಮೂತ್ ಆಗುತ್ತೆ. ತುಂಬ ಜನ ಕರ್ಲಿ ಹೇರ್ ಅವ್ರು ಇರ್ತಿರಲ್ಲ, ಅಂಥವರು ಮೊಸರು ಜೊತೆಗೆ ಅಲೆವೇರನ ಮಿಕ್ಸ್ ಮಾಡಿಕೊಂಡು ತಲೆಗೆ ಹೇರ್ ಪ್ಯಾಕ್ನ ಹಾಕ್ಕೊಳ್ಳಿ. ನಿಮಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಇದರಿಂದ. ನಿಮಗೆ ಕಲೋಂಜಿ ಬೀಜ ಬೇಕು ಅಂದರೆ ಮೀಶೋ ಆ್ಯಪಲ್ಲಿ ಆನ್ಲೈನಲ್ಲಿ ತೊಗೋಬೋದು. ಕಲೋಂಜಿ ಸೀಡ್ಸ್ ಹಾಗೆ ಅಂಟ್ವಾಳ, ಶೀಗೆಕಾಯಿ ಇದು ಮೂರನ್ನು ನಾನು ತೊಗೊಂಡಿರೋದನ್ನ ಸ್ಕ್ರೀನ್ಶಾಟ್ ಹಾಕ್ತೀನಿ. ಬೇಕು ಅಂದರೆ ನೀವು ಕೂಡ ಸರ್ಚ್ ಮಾಡಿಬಿಟ್ಟು ಬುಕ್ ಮಾಡ್ಕೋಬೋದು. ನೋಡಿ, ಕಲೋಂಜಿ ಸೀಡ್ಸ್ 100 ಗ್ರಾಮ್ಗೆ 111 111 ರೂಪಾಯಿ ಇದೆ ಅಷ್ಟೇ. ಹಾಗೆ ಅಂಟ್ವಾಳ, ಇದು ಅಂಟ್ವಾಳ ಜೊತೆ ಶೀಗೆಕಾಯಿ ಕೂಡ ಇದೆ. ಇದಕ್ಕೆ ಬಂದುಬಿಟ್ಟು 128. ಆರಾಮಾಗಿ ನೀವು ಇದನ್ನು ತೊಗೊಂಡು ಮನೇಲೇ ನಿಮಗೆ ಬೇಕಾದಂಥ ಶಾಂಪೂ ಆಗಲಿ ಹೇರ್ ಪ್ಯಾಕ್ನ ರೆಡಿ ಮಾಡ್ಕೋಬೋದು. ಹಾಗೆ ಸೀಗೆಕಾಯಿ ಕೂಡ ಅಷ್ಟೇ. ನೋಡಿ, ಇದು 103 ರೂಪಾಯಿ 100 ಗ್ರಾಮ್ಗೆ. ಹಾಗೆ ನಿಮಗೆ ಹೇರ್ ಸ್ಪ್ರೇನ ರೆಡಿ ಮಾಡಿದ ಮೇಲೆ ಸ್ಪ್ರೇ ಬಾಟಲ್ ಬೇಕು ಸ್ಟೋರ್ ಮಾಡಿಡೋಕ್ಕೆ ಅಂತ ಎಷ್ಟೋ ಜನ ಸರ್ಚ್ ಮಾಡ್ತಿರ್ತೀರ. ಯಾಕಂದರೆ ನಾನು ಸರ್ಚ್ ಮಾಡಿದ್ದೆ, ಅದಕ್ಕೋಸ್ಕರ ಇದನ್ನು ಹಾಕ್ತಾಯಿದ್ದೀನಿ. ನೋಡಿ, ಮೀಶೋದಲ್ಲಿ ಬೆಸ್ಟ್ ಆಫರ್ ಇದು. 3 ಬಾಟಲ್ಗೆ 79 ರುಪೀಸು. 100 ml 3 ಬಾಟಲ್ ಬರುತ್ತೆ. ಇದು ಕೂಡ ನೀವು ಬೇಕಾದರೆ ಬೈ ಮಾಡ್ಬೋದು ಬೇಕು ಅಂದರೆ. ಹಾಗೆ ಹೇರ್ ಡೈನ ಹಚ್ಚೋಕ್ಕೆ ನಿಮಗೆ 3 ಬ್ರಷ್ ಜೊತೆ 1 ಬೌಲ್ ಕೂಡ ಸಿಗುತ್ತೆ. ಇದು ಕೂಡ ಕಾಂಬೋ ಆಫರು. ನೀವು ಆನ್ಲೈನಲ್ಲಿ ಪೇ ಮಾಡ್ತೀರಾ ಅಂದರೆ ಓನ್ಲಿ 90 ರುಪೀಸ್ಗೆಲ್ಲ ಇದು ನಿಮಗೆ ಸಿಗುತ್ತೆ. ಇದು ಕೂಡ ನೀವು ಮೀಶೋದಲ್ಲೇ ಬುಕ್ ಮಾಡ್ಕೋಬೋದು. ಈ ಎಲ್ಲ ಮಾಹಿತಿ ನಿಮಗೆ ಯೂಸ್ಫುಲ್ ಅನ್ಕೋತೀನಿ. ಯಾರಿಗಾದ್ರೂ ಬೇಕು ಅಂದರೆ ಬುಕ್ ಮಾಡಿಕೊಂಡು ಬೈ ಮಾಡ್ಬೋದು.